ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ KSRP ಪೊಲೀಸ್ ಕಾನ್ಸ್ಟೇಬಲ್ ಅರ್ಜಿನ ಯಾವ ಥರ ಮೊಬೈಲ್ನಲ್ಲಿ ಹಾಕೋದಂತಂದು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಇದಕ್ಕೆ ಯಾವ ಥರ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಿಮಗೆ ಅಫಿಷಿಯಲ್ ಆಗಿರುವ ಡೈರೆಕ್ಟ್ ಅಪ್ಲೈ ಲಿಂಕ್ನ ಕೊಟ್ಟಿರ್ತೀನಿ. ಲಿಂಕ್ನ ಕೊಟ್ಟ ಮೇಲೆ ಈ ಥರ ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ. ಓಕೆನಾ, ಇದು ಬಂದು ಅಫಿಷಿಯಲ್ ಆಗಿ KA ವೆಬ್ಸೈಟ್ ಆಗಿರುತ್ತೆ. ಎಕ್ಸಾಮ್ ಕೂಡ ಏನಪ್ಪಾ ಅಂದ್ರೆ KA ಅವರು ನಡೆಸ್ತಾ ಹೋಗ್ತಾರೆ. ಈ ತರ ಇಂಟರ್ಫೇಸ್ ಓಪನ್ ಆದ್ಮೇಲೆ ರೈಟ್ ಸೈಡ್ 3 ಡಾಟ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೇಮಕಾತಿ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಟ್ಯಾಪ್ ಮಾಡಿದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ಗೆ ಈ ತರ ಯಾವ ವೇಕೆನ್ಸಿ ಖಾಲಿ ಇದಾವೆ ಅಂತ ತೋರಿಸ್ತಾ ಹೋಗುತ್ತೆ. ನೀವು ಮೊದಲನೇದಾಗಿ ಇಲ್ಲಿ KSRP ಅಂತ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಏನಪ್ಪಾ ಅಂದ್ರೆ ನೀವು ನಾನ್-HK ರೀಜನ್ಗೆ ಅಪ್ಲೈ ಮಾಡಬಹುದು, ಹಾಗೆ HA ರೀಜನ್ ಕೂಡ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಈಗ RPC ಅಂದ್ರೆ ನಾನ್-HK, KK ಅಂದ್ರೆ ಹೈದರಾಬಾದ್ ಕರ್ನಾಟಕ ರೀಜನ್. ನಾನು ಇವಾಗ RPC ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ನೆಕ್ಸ್ಟ್ ಇವಾಗ ಆನ್ಲೈನಲ್ಲಿ ಅರ್ಜಿ ಸಲ್ಲಿಕೋ ಲಿಂಕ್ ಫಸ್ಟ್ ಆಪ್ಷನ್ ಇರೋದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವ ಲಿಂಕ್ ಬಂದಿರುತ್ತೆ. ಓಕೆ, ನೆಕ್ಸ್ಟ್ ಕೆಳಗಡೆ ಏನಪ್ಪಾ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ದು ಏನಪ್ಪಾ ಅಂದ್ರೆ ವರ್ಗೀಕರಣ ಆಗಿರ್ಬೋದು, ಅದಾದ್ಮೇಲೆ ಮೀಸಲಾತಿ ಪ್ರಮಾಣ ಪತ್ರ ಆಗಿರ್ಬೋದು, ಅದಾದ್ಮೇಲೆ ಈಗ KSRPC ನೋಟಿಫಿಕೇಶನ್ ರಿಲೀಸ್ ಮಾಡಿದಿಲ್ಲ, ಅದು ಅಫಿಷಿಯಲ್ ಲಿಂಕ್, ಅದು ಅಫಿಷಿಯಲ್ PDF ಲಿಂಕ್ ಕೂಡ ಏನಪ್ಪಾ ಅಂದ್ರೆ ಈ 4ನೇ ಸ್ಟೆಪ್ ಕೂಡ ಇರುತ್ತೆ. ನಾನು ಇವಾಗ ಒಂದೊಂದು ಹೇಳ್ತಾ ಹೋಗ್ತೀನಿ ಏನು ಲಿಂಕ್ ಅಲ್ಲಿ ಏನಿದೆ ಅಂತಂದು. ಫಸ್ಟ್ನೇ ಲಿಂಕ್ ಬಂದ್ಬಿಟ್ಟು ನಿಮಗೆ ಡೈರೆಕ್ಟ್ ಅದ್ರ ಮುಖಾಂತರ ಕ್ಲಿಕ್ ಮಾಡ್ಕೊಂಡು ಅದ್ರ ಮುಖಾಂತರ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಪೊಲೀಸ್ ಕಾನ್ಸ್ಟೇಬಲ್ ಅಂದ್ರೆ ಹುದ್ದೆಗಳ ವರ್ಗೀಕರಣ ಅಂದ್ರೆ ಇನ್ ಕೇಸ್ ನಿಮ್ಗೆ ಏನಾದ್ರು ಯಾವ ರೀಜನ್ ಅಲ್ಲಿ ಯಾವ ಡಿಸ್ಟಿಕ್ ಅಲ್ಲಿ ಎಷ್ಟು ವೇಕೆನ್ಸಿಗಳು ಇದಾವೆ ಅಂತಂದು ನೀವು ಕಂಪಲ್ಸರಿ ನೋಡ್ಕೊಂಡು ಕೂಡ ಅಪ್ಲಿಕೇಶನ್ ಹಾಕ್ಬೇಕು. ನಿಮಗೆ ಇನ್ ಕೇಸ್ ಗೊತ್ತಿಲ್ಲ ಅಂದ್ರೆ ಕಂಪಲ್ಸರಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಯಾಕಪ್ಪ ಅಂದ್ರೆ ನೀವು ಯಾವುದೇ ಒಂದು ಚೆನ್ನಾಗಿ ಮಾರ್ಕ್ಸ್ ತಗೊಂಡು ಕೂಡ ಆ ರೀಜನ್ ಒಳಗೆ ಜಾಸ್ತಿ ಕಟ್ ಆಫ್ ನಿಂತು ಕೂಡ ನಿಮಗೆ ಸಿಗೋದಿಲ್ಲ. ಹಾಗಾಗಿ ನಿಮ್ ಕೆಟಗರಿಗೆ ವೇಕೆನ್ಸಿ ಖಾಲಿ ಇದಾವ ಇಲ್ಲ, ನಿಮಗೆ ಆ ರೀಜನ್ ಹತ್ರ ಆಗುತ್ತಾ ಇಲ್ಲ ಅಂತ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕ್ತಾ ಹೋಗ್ಬೇಕು. ನೆಕ್ಸ್ಟ್ ಮೀಸಲಾತಿ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ, ಅದನ್ನ ಕೂಡ ನೋಡ್ಕೋಬಹುದು. ಅದಾದ್ಮೇಲೆ ಕೆಳಗಡೆ ಕಾನ್ಸ್ಟೇಬಲ್ ಅಂದ್ರೆ ನೀವು KSRP ಅಫಿಷಿಯಲ್ ನೋಟಿಫಿಕೇಶನ್ ರಿಲೀಸ್ ಮಾಡಿದಿರಲ್ವಾ, ಆ PDF ನೋಡ್ಕೊಂಡಿಲ್ಲ ಅಂದ್ರೆ ಒನ್ ಟೈಮ್ ನೋಡ್ಕೋಬೇಕು. ನೋಡ್ಕೊಂಡು ಅದ್ರ ಮುಖಾಂತರ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ನಾನು ಇವೇನಪ್ಪ ಆನ್ಲೈನ್ ಮುಖಾಂತರ ಅರ್ಜಿ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮುಖಾಂತರ ಯಾವ ತರ ಅಪ್ಲಿಕೇಶನ್ ಹಾಕೋದು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇವಾಗ ಆದ್ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಏನಪ್ಪಾ ಅಂದ್ರೆ ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಒಂದೊಂದು ಟೈಮ್ ಈ ವೆಬ್ಸೈಟ್ ತುಂಬಾ ಸ್ಲೋ ಇರುತ್ತೆ, ನೀವು ತುಂಬಾ ತಾಳ್ಮೆ ಕೊಟ್ಟು ಈ ಅಪ್ಲಿಕೇಶನ್ ಹಾಕ್ತಾ ಹೋಗ್ಬೋದು. ಓಕೆನಾ, ಈ ಅಪ್ಲಿಕೇಶನ್ ಹಾಕೋದು ನಾವು ತುಂಬಾ ದಿನ ಟೈಮ್ ಕೂಡ ತಗೊಂಡಿದ್ದೀನಿ. ಓಕೆ, ಹಾಗಾಗಿ ನಿಧಾನವಾಗಿ ನೀವು ಅಪ್ಲಿಕೇಶನ್ ಹಾಕ್ತಾ ಹೋಗ್ಬೇಕು. ಕೆಳಗೆ ಲಾಗಿನ್ ಪೇಜ್ ಅಂತ, ಅಲ್ಲಿ ನೀವು ಯೂಸರ್ ID ಮುಖಾಂತರ ಏನಪ್ಪಾ ಲಾಗಿನ್ ಆಗ್ಬೋದು. ಇನ್ ಕೇಸ್ ನೀವು ಯೂಸರ್ ID ಕ್ರಿಯೇಟ್ ಮಾಡಿಲ್ಲಪ್ಪ ಅಂದ್ರೆ ಅದನ್ನ ಯಾವ ತರ ಕ್ರಿಯೇಟ್ ಮಾಡೋಕೆ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇನ್ ಕೇಸ್ ನೀವೇನಾದ್ರೂ ಯೂಸರ್ ID ಕ್ರಿಯೇಟ್ ಮಾಡಿದ್ರೆ ಅಲ್ಲಿ ಅಪ್ಲಿಕೇಶನ್ ನಂಬರ್ ಬರುತ್ತೆ, ಅಪ್ಲಿಕೇಶನ್ ನಂಬರ್ ಹಾಕಬೇಕು. ಕೆಳಗೆ ಪಾಸ್ವರ್ಡ್ ಅಂತ ಇರುತ್ತೆ, ಪಾಸ್ವರ್ಡ್ ಎಂಟ್ರಿ ಮಾಡಬೇಕು. ಅದ್ರ ಕೆಳಗೆ ಏನಪ್ಪಾ ಅಂದ್ರೆ ಕ್ಯಾಪ್ಚಾ ಅಂದ್ರೆ ಅಲ್ಲಿ ಕೊಟ್ಟಿರುವಂತ ಕ್ಯಾಪ್ಚಾ ಕೊಟ್ಟಿರ್ತಾರೆ, ಅದನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಅದನ್ನ ಎಂಟ್ರಿ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಲಾಗಿನ್ ಆಗಿ ಮುಂದೆ ಕಂಟಿನ್ಯೂ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ತಾ ಹೋಗ್ಬೇಕು. ಅದಕ್ಕೆ ಇನ್ ಕೇಸ್ ನೀವೇನೋ ಅಪ್ಲಿಕೇಶನ್ ID ಮಾಡ್ತಿದ್ರೆ ಫಾರ್ಗೆಟ್ ಏನೋ ಪಾಸ್ವರ್ಡ್ ಮಾಡ್ತಿದ್ರೆ ಅದನ್ನು ಕೂಡ ರಿಕವರಿ ಮಾಡಬಹುದು. ಕೆಳಗಡೆ ರಿಕವರಿ ಆಪ್ಷನ್ ಕೂಡ ಇರುತ್ತೆ, ಅದ್ರ ಮುಖಾಂತರ ನೀವು ರಿಕವರಿ ಮಾಡ್ಕೊಂತ ಹೋಗ್ಬೋದು. ಇವಾಗ ನಾನು ಯಾವ ತರ ಯೂಸರ್ ID ಕ್ರಿಯೇಟ್ ಮಾಡೋದನ್ನ ತಿಳ್ಕೊಡ್ತಾ ಹೋಗ್ತೀನಿ. ಫಸ್ಟ್ ಯೂಸರ್ ID ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದನ್ನ ಯಾವ ತರ ಅಪ್ಲೈ ಮಾಡೋದನ್ನ ಅದನ್ನ ಕ್ರಿಯೇಟ್ ಮಾಡೋದು ತೋರಿಸ್ಕೊಡ್ತಾ ಹೋಗ್ತೀನಿ. ಈ ಯೂಸರ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ತರ ಏನಪ್ಪಾ ಅಂದ್ರೆ ರಿಜಿಸ್ಟರ್ ಫಾರ್ಮ್ ಓಪನ್ ಆಗುತ್ತೆ. ಇದ್ರ ಮುಖಾಂತರ ಏನಪ್ಪಾ ಅಂದ್ರೆ ನೀವು ರಿಜಿಸ್ಟರ್ ಆಗಿ ನೀವು ಯೂಸರ್ ID ಕ್ರಿಯೇಟ್ ಮಾಡ್ತಾ ಹೋಗ್ಬೇಕು. ಫಸ್ಟ್ನೇದಲ್ಲಿ ಏನ್ ಕೇಳಿದಾರೆ ಅಂದ್ರೆ ನೀವು SSLC ಏನಪ್ಪಾ ಅಂದ್ರೆ ಪಾಸ್ ಆಗಿದ್ದೀರಾ ಫೇಲ್ ಅದನ್ನ ಕೇಳ್ತಾ ಇದಾರೆ. ಇಲ್ಲಿ ಮಾರ್ಕ್ ಮಾಡ್ತಿದ್ದೀನಿ ಅಲ್ವಾ, ನೀವು ನೋಡ್ತಾ ಇರಬಹುದು. ಅಲ್ಲಿ ನೀವು ಕರ್ನಾಟಕ ರಾಜ್ಯ ಸರ್ಕಾರ ಅಂದ್ರೆ ಪರೀಕ್ಷಾ ಮಂಡಳಿಯಲ್ಲಿ SSLC ಪರೀಕ್ಷೆ ತೆರಗಡೆ ಆಗಿದ್ದೀರಾ ಅಂತ ಕೇಳ್ತಾ ಇದ್ರೆ ನೀವು ಎಸ್ ಇದ್ರೆ ಎಸ್ ಅಂತ ಹಾಕಿ, ನೋ ಇದ್ರೆ ನೋ ಅಂತ ಹಾಕ್ಬೇಕು. ಎಸ್ ಇದ್ರೆ ನೀವು ಅಲ್ಲಿ ಓಕೆ ಕನ್ಸಿಡರ್ ಆಗುತ್ತೆ, ಇಲ್ಲ ಅಂದ್ರೆ ಕೂಡ ನೀವು ಯಾವ ಯೂನಿವರ್ಸಿಟಿ ಕಡೆಯಿಂದ ಓದಿದ್ರೆ ಅದನ್ನು ಕೂಡ ಅಲ್ಲಿ ಮ್ಯಾನ್ಯಲ್ ಆಗಿ ಎಂಟ್ರಿ ಮಾಡಕಂತ ಇರುತ್ತೆ. ಕೆಳಗಡೆ ಬಂದು ಎಂಟರ್ 10th ಸ್ಟ್ಯಾಂಡರ್ಡ್ ರೂಲ್ ನಂಬರ್ ಅಂದ್ರೆ ನೀವು SSLC ಮಾರ್ಕ್ಸ್ ಕಾರ್ಡಲ್ಲಿ ನಿಮಗೆ ರೂಲ್ ನಂಬರ್ ಇರುತ್ತೆ. ಓಕೆನಾ, ಆ ರೂಲ್ ನಂಬರ್ ಜಸ್ಟ್ ಎಂಟರ್ ಮಾಡ್ಕೊಂಡು ಅಲ್ಲಿ ರೈಟ್ ಸೈಡ್ ವೆರಿಫೈ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ನೀವೇನಪ್ಪಾ ಅಂದ್ರೆ ಆರಾಮಾಗಿ ನಿಮ್ಗೆ ಆಟೋಮೆಟಿಕ್ ಡಾಕ್ಯುಮೆಂಟ್ ಫೆಚ್ ಆಗುತ್ತೆ. ಯಾವುದೇ ತರ ನಿಮಗೆ ಮ್ಯಾನ್ಯಲ್ ಆಗಿ ಎಂಟ್ರಿ ಮಾಡೋ ಅವಶ್ಯಕತೆ ಕೂಡ ಇರುವುದಿಲ್ಲ. ನಾನು ಇವಾಗ ಏನಪ್ಪಾ ಅಂದ್ರೆ 10th ಏನಪ್ಪಾ ಅಂದ್ರೆ ರೂಲ್ ನಂಬರ್ ಕೂಡ ಎಂಟ್ರಿ ಮಾಡ್ತಾ ಇದ್ದೀನಿ. ರೂಲ್ ನಂಬರ್ ಎಂಟ್ರಿ ಮಾಡ್ಕೊಂಡು ಇಲ್ಲಿ ಏನಪ್ಪಾ ಅಂದ್ರೆ ವೆರಿಫೈ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ನಂದು ಏನಪ್ಪಾ ಅಂದ್ರೆ ಡಾಕ್ಯುಮೆಂಟ್ ಯಾವ ತರ ಫೆಚ್ ಆಗುತ್ತೆ ಅಂತ ನಿಮಗೆ ಈಗ ತೋರಿಸ್ತೀನಿ. ಓಕೆನಾ, ನಾನು ವೆರಿಫೈ ಕ್ಲಿಕ್ ಮಾಡಿದೆ, ಕ್ಲಿಕ್ ಮಾಡ್ಕೊಂಡು ಸಕ್ಸಸ್ ಅಂತ ಕೂಡ ಬಂತು. ಬಂದ ಕೆಳಗಡೆ ಇಲ್ಲಿ ಏನಪ್ಪಾ ಅಂದ್ರೆ ನನ್ನ ನೇಮ್ ಆಗಿರ್ಬೋದು, ಜನ್ಮ ದಿನಾಂಕ ಆಗಿರ್ಬೋದು, ಜೆಂಡರ್ ಆಗಿರ್ಬೋದು, ಹಾಗೆ
ನಾವು ಯಾವ ಸ್ಕೂಲಲ್ಲಿ ಓದಿದ್ವಿ, ನಮ್ಮ ಯಾವ ಬೋರ್ಡಲ್ಲಿ ಓದಿದ್ವಿ, ನಮ್ಮ SSLC ಪರ್ಸೆಂಟೇಜ್ ಇಷ್ಟೆಲ್ಲ ಆಟೋಮೆಟಿಕ್ ಫೆಚ್ ಬರುತ್ತೆ. ಇಲ್ಲಿ ನೋಡ್ಕೊಂಡು ಕೆಳಗೆ ಇಲ್ಲಿ ಏನಪ್ಪ ಅಂದ್ರೆ ಚಿಕ್ಕದ ಡಿಕ್ಲೇಷನ್ ಬಾಕ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದನ್ನ ಕ್ಲಿಕ್ ಮಾಡ್ಕೊಂಡು ಸಾಕು. ಇಲ್ಲಿ ಏನಪ್ಪಾ ಅಂದ್ರೆ ರಿಜಿಸ್ಟರ್ ಥ್ರೂ ಔಟ್ ಆಧಾರ್ ಅಂದ್ರೆ ನೀವೇನಪ್ಪ ಅಂದ್ರೆ ಆಧಾರ್ ಮುಖಾಂತರ ಏನಪ್ಪ ರಿಜಿಸ್ಟರ್ ಆಗ್ಬೇಕಂತ ಕೇಳ್ತಾ ಇದೆ. ಹಾಗಾಗಿ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದೇನಪ್ಪ ಅಂದ್ರೆ ನೀವು ಆಧಾರ್ ಮುಖಾಂತರ ನೀವು ಕಂಪಲ್ಸರಿ ರಿಜಿಸ್ಟರ್ ಆಗ್ಬೇಕು. ಓಕೆ, ನಾವು ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ಅಂದ್ರೆ ನಿಮಗೆ ನೆಕ್ಸ್ಟ್ ಪೇಜ್ಗೆ ಪ್ರೋಸೆಸ್ ಆಗಿ ಹೋಗುತ್ತೆ. ಇನ್ ಕೇಸ್ ನಿಮ್ಗೆ ನೆಟ್ವರ್ಕ್ ಇರೋ ಜಾಗದಲ್ಲಿ ಬಂದು ಅಪ್ಲಿಕೇಶನ್ ಆಗಿ ಓಕೆನಾ. ಇದು ಈ ತರ ಇಂಟರ್ಫೇಸ್ ಓಪನ್ ಆದ್ಮೇಲೆ ಇಲ್ಲಿ ಚಿಕ್ಕದಾಗಿ ಏನಪ್ಪಾ ಅಂದ್ರೆ ಒಂದು ಚಿಕ್ಕದ ಬಾಕ್ಸ್ ಕಾಣ್ತಾ ಇದೆ. ಆ ಬಾಕ್ಸ್ ಮೇಲೆ ನೀವು ಒನ್ ಟೈಮ್ ಓದ್ಕೊಂಡು ಆ ಬಾಕ್ಸ್ ಮೇಲೆ ನೀವು ಕಂಪಲ್ಸರಿ ಕ್ಲಿಕ್ ಮಾಡ್ಕೋಬೇಕು. ಅದು ಕ್ಲಿಕ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ಆಧಾರ್ ಅಥೆಂಟಿಕೇಶನ್ ಆಗುತ್ತೆ. ಇಲ್ಲ ಅಂದ್ರೆ ಆಗೋದಿಲ್ಲ. ಹಾಗಾಗಿ ನಾನು ಇದರ ಮೇಲೆ ಚಿಕ್ಕದಾಗಿರೋ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ನಿಮಗೆ ನೆಕ್ಸ್ಟ್ ಯಾವ ತರ ಅಥೆಂಟಿಕೇಶನ್ ಮಾಡ್ಕೊಂಡು ತೋರಿಸ್ತಾ ಹೋಗ್ತೀನಿ. ಓಕೆನಾ. ಇವಾಗ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರೊಸೀಡ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಇವಾಗ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನಿಮಗೆ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವೇನಾದ್ರು ಅಪ್ಲಿಕೇಶನ್ ಮೊಬೈಲ್ ಫೋನ್ ಅಲ್ಲಿ ಆಗ್ತಾ ಇದ್ದೀರಾ ಇಲ್ಲ ಡೆಸ್ಕ್ಟಾಪ್ ಆಗ್ತದೆ ಕೇಳುತ್ತೆ. ನೀವು ಡೆಸ್ಕ್ಟಾಪ್ ಒಳಗೆ ಆಗ್ತದೆ, ಡೆಸ್ಕ್ಟಾಪ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ಮೊಬೈಲ್ ಫೋನ್ ಮುಖಾಂತರ ಅಪ್ಲೈ ಮಾಡಿದ್ರೆ ಮೊಬೈಲ್ ಫೋನ್ ಮುಖಾಂತರ ಏನಪ್ಪಾ ಅಂದ್ರೆ ಅದನ್ನ ಕ್ಲಿಕ್ ಮಾಡ್ಕೋಬೇಕು. ನಾನೀಗ ಮೊಬೈಲ್ ಮುಖಾಂತರ ಆಗ್ತಿದ್ದೀನಿ. ಮೊಬೈಲ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಬಂದು ಏನಪ್ಪಾ ಅಂದ್ರೆ ಅರ್ಜಿದಾರ ಅಂದ್ರೆ ನೀವು ಯಾವ್ದು ಅಪ್ಲಿಕೇಶನ್ ಆಗ್ತಿದ್ದೀರಲ್ವಾ ಅವ್ರದ್ದು ಆಧಾರ್ ನಂಬರ್ ಹಾಕ್ಬೇಕು. ನೀವು ಯಾರ್ದು ಬೇರೆ ಬೇರೆ ನಂಬರ್ ಹಾಕ್ಬಾರ್ದು. ನೀವು ಯಾರ್ದು ಅಪ್ಲಿಕೇಶನ್ ಹಾಕ್ತಿದ್ದೀರಾ ಅವ್ರದ್ದು ಏನಪ್ಪಾ ಅಂದ್ರೆ ಇಲ್ಲಿ ಆಧಾರ್ ಸಂಖ್ಯೆ ಹಾಕೊಂಡು ಇಲ್ಲಿ ಚಿಕ್ಕದಾಗಿ ಡಿಕ್ಲೇಷನ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ನೀವು ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೀವು ನೆಕ್ಸ್ಟ್ OTP ಅಂತ ಕೇಳುತ್ತೆ. ಆ OTP ನೀವು ಎಂಟ್ರಿ ಮಾಡ್ತಾ ಹೋಗ್ಬೇಕು. ನಾನು ಇವಾಗ ಏನಪ್ಪಾ ಅಂದ್ರೆ ಚಿಕ್ಕದಾಗಿ ಡಿಕ್ಲೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ತಾ ಇದ್ದೀನಿ. ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಏನಪ್ಪಾ OTP ಅಂತ ಇದೆಯಲ್ಲ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. OTP ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ಅಂದ್ರೆ ನೀವು ಫೋನ್ ಒಳಗೆ ಹಾಕಿದ್ರೆ ತುಂಬಾ ಏನಪ್ಪಾ ಅಂದ್ರೆ ರಿಫ್ರೆಶ್ ಮಾಡ್ತಾ ಇರಬೇಕು, ತುಂಬಾ ಇದಾಗುತ್ತೆ. ಹಾಗಾಗಿ ಡೆಸ್ಕ್ಟಾಪ್ ಮೋಡ್ ಆನ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಆಗ್ಬೇಕು. ಇದು ಬೆಟರ್ ಅನ್ಸುತ್ತೆ. ಓಕೆನಾ. ಈಗ ಜನರೇಟ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ಅಂದ್ರೆ ನಿಮಗೆ ಏನಪ್ಪಾ ಅಂದ್ರೆ ನಿಮ್ಗೆ ಅಂದ್ರೆ ಆಧಾರ್ ನಂಬರ್ಗೆ ಯಾವ ಫೋನ್ ಲಿಂಕ್ ಆಗಿದೆ ಆ ಫೋನಿಗೆ OTP ಹೋಗಿರುತ್ತೆ. ಅದು OTP ನ ಆಗ್ಬೇಕು. ಅದು ಬಂದ್ಬಿಟ್ಟು ಏನಪ್ಪಾ 3 ನಿಮಿಷ ಟೈಮ್ ಕೊಟ್ಟಿರ್ತಾರೆ. ನೀವು 3 ನಿಮಿಷ ಒಳಗೆ ಏನಪ್ಪಾ ನೀವು OTP ಎಂಟ್ರಿ ಮಾಡಬೇಕು. ನನಗೆ ಬಂದಿರೋ OTP ಇಲ್ಲಿ ಎಂಟ್ರಿ ಮಾಡ್ತೀನಿ. OTP ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ಇದು ರಿಜಿಸ್ಟರ್ ಆಗಿ ಸ್ವಲ್ಪ ಟೈಮ್ ತಗೊಳ್ತೇವೆ. ಸ್ವಲ್ಪ ವೆಬ್ಸೈಟ್ ತುಂಬಾ ಸ್ಲೋ ಇರೋ ಕಾರಣ ಸ್ವಲ್ಪ ಟೈಮ್ ತಗೊಂಡು ನಿಮ್ಗೆ ಮತ್ತೆ ಈ ಪೇಜ್ ಬರುತ್ತೆ. ಈ ಪೇಜ್ ಬಂದ್ಮೇಲೆ ಆದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ನಿಮ್ಮ ಮತ್ತೆ ಏನಪ್ಪಾ ಮ್ಯಾನುವಲ್ ಆಗಿ ಸ್ವಲ್ಪ ಕ್ವಾಲಿಫಿಕೇಶನ್ ಡೀಟೇಲ್ಸ್ ನ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಇಲ್ಲಿ ವಿದ್ಯಾರ್ಥಿ ಕೇಳ್ತದೆ ಅಂದ್ರೆ ನೀವು ನಿಮ್ದು ಕ್ವಾಲಿಫಿಕೇಶನ್ ಏನಾಗಿದೆ ಅಂತ ಕೇಳ್ತಾ ಇದ್ರೆ ಇದು ಜಾಬ್ ಬಂದ್ಬಿಟ್ಟು ಯಾವ್ದೇ ತರ ಡಿಗ್ರಿ ಮೇಲೆ ಅಪ್ಲಿಕೇಶನ್ ಹಾಕೋ ಆಗಿಲ್ಲ. ನೀವು ಜಸ್ಟ್ ಏನಪ್ಪಾ ಅಂದ್ರೆ PUC ಪಾಸ್ ಆದ್ರೆ ಆರಾಮಾಗಿ ಇದನ್ನ ಅಪ್ಲೈ ಮಾಡ್ತಾ ಹೋಗ್ಬೋದು. ಇಲ್ಲಿ ಕ್ವಾಲಿಫಿಕೇಶನ್ ಕೇಳ್ತದೆ, ಅದನ್ನ ಕ್ವಾಲಿಫಿಕೇಶನ್ ಎಂಟ್ರಿ ಮಾಡ್ಕೊಳ್ಳಿ. ನಿಮ್ದು ನ್ಯಾಷನಾಲಿಟಿ ಏನದು ಏನಪ್ಪಾ ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ಅಂದ್ರೆ ಕೆಳಗೆ ಇಮೇಲ್ ಕೇಳುತ್ತೆ, ಇಮೇಲ್ ಎಂಟ್ರಿ ಮಾಡ್ಕೊಳ್ಳಿ. ಇಮೇಲ್ ಎಂಟ್ರಿ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ದು ಮೊಬೈಲ್ ನಂಬರ್ ಕೂಡ ಎಂಟ್ರಿ ಮಾಡಬೇಕು. ಮೊಬೈಲ್ ನಂಬರ್ ಇಮೇಲ್ ಎಂಟ್ರಿ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ಅಂದ್ರೆ ಸೆಂಡ್ OTP ಮೇಲೆ ಕಂಪಲ್ಸರಿ ಏನಪ್ಪಾ ಅಂದ್ರೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ಓಕೆ, ನೀವು ಯಾವ ಫೋನ್ ನಂಬರ್ ಕೊಡ್ತೀರಾ ಯಾವ ಇಮೇಲ್ ಕೊಡ್ತೀರಾ ಅದೇ ಇಮೇಲ್ಗೆ ಮತ್ತೆ ಅದೇ ಫೋನ್ ನಂಬರ್ಗೆ OTP ಗಳು ಬರ್ತಾ ಇರ್ತವೆ. ಹಾಗಾಗಿ ಎಕ್ಸಾಮ್ ಯಾವುದೇ ಒಂದು ಡೇಟ್ ಆಗಿರ್ಬೋದು, ಅಡ್ಮಿಟ್ ಕಾರ್ಡ್ ಆಗಿರ್ಬೋದು ಅದೇ ಇಮೇಲ್ಗೆ ಬರ್ತಾ ಇರುತ್ತೆ. ಓಕೆ, ಹಾಗಾಗಿ ಕೊಡುವಂತ ಇಮೇಲ್ ID ಆಗಿರ್ಬೋದು, ಫೋನ್ ನಂಬರ್ ಆಗಿರ್ಬೋದು ಬಿ ಕೇರ್ಫುಲ್ ಅಂತ ಕೊಡ್ತಾ ಹೋಗ್ಬೇಕು. ಅದು ಕೊಟ್ಟ ಮೇಲೆ OTP ಗಳು ಬರುತ್ತೆ. OTP ಮೇಲೆ ಕ್ಲಿಕ್ ಮಾಡ್ಕೊಂಡು ವೆರಿಫೈ ಮಾಡ್ಕೊಂಡು ನೀವು OTP ನ ಹಾಕ್ತಾ ಹೋಗ್ಬೇಕು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಇನ್ನೆಷ್ಟು ಟೈಮ್ ಕೇಳಿದಾರಪ್ಪ ಅಂದ್ರೆ ನೀವು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಬೇಕೇನ. ಇದು ಪಾಸ್ವರ್ಡ್ ಕಂಪಲ್ಸ್ ಏನಪ್ಪ ನೆನಪಿರ್ಬೇಕು. ಇನ್ ಕೇಸ್ ನಿಮ್ಗೆ ಮರ್ತೋದ್ರು ಕೂಡ ಒಂದೊಂದು ಟೈಮ್ ರೀಕೋಡ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಹಾಗಾಗಿ ನೀವು ಕೊಡುವಂತ ಪಾಸ್ವರ್ಡ್ ನಿಮ್ಗೆ ಆಲ್ವೇಸ್ ನೆನಪಿರ್ಬೇಕು. ಓಕೆನಾ, ಆ ತರ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡ್ಬೇಕು. ಓಕೆನಾ, ಅದೇನಪ್ಪ ನಾರ್ಮಲ್ ಆಗಿ ಈಗ ಶಿವ್ ಹೋದ್ರೆ ಶಿವ್ at 123 ಆಗಿರ್ಬೋದು, ಮಂಜು at 123 ಆಗಿರ್ಬೋದು, ಸುರೇಶ್ at 123 ಆಗಿರ್ಬೋದು, ಆ ತರ ಕ್ರಿಯೇಟ್ ಮಾಡಬೇಕು. ಆ ತರ ಕ್ರಿಯೇಟ್ ಮಾಡ್ಕೊಂಡು ನೀವು ನಿಮ್ಗೆ ಮುಂದೆ ಲಾಗಿನ್ ಆಗೋದ್ರೆ ಅದು ಯೂಸ್ ಆಗುತ್ತೆ. ಅದ್ರ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ಏನಪ್ಪಾ ಅಂದ್ರೆ 3 ಸ್ಟೆಪ್ ಕೊಟ್ಟಿದ್ರೆ ಮೊದಲನೇದಾಗಿ ಫೋಟೋ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು. ಅದಾದ್ಮೇಲೆ ಏನಪ್ಪಾ ಲೆಫ್ಟ್ ತಮ್ ಇಂಪ್ರೆಷನ್ ನೀವು ಕಂಪಲ್ಸರಿ ಅಪ್ಲೋಡ್ ಮಾಡಬೇಕು. ಯಾವ ತರ RRB ಇಲ್ಲಿ ಅಪ್ಲಿಕೇಶನ್ ಹಾಕೋ ಯಾವ ತರ ಇಲ್ಲಿ ಕೇಳ್ತಾರೆ ಅದೇ ತರ ನೀವು ಇಲ್ಲಿ ಎಲ್ಲ ಕೂಡ ಎಂಟ್ರಿ ಏನಪ್ಪಾ ಅಂದ್ರೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತಾ ಹೋಗ್ಬೇಕು. ಅದನ್ನು ಕೂಡ ಏನಪ್ಪಾ ಅಂದ್ರೆ ಇಷ್ಟೇ KB ಒಳಗಿರ್ಬೇಕು ಅಂತ ಕೂಡ ಕೊಟ್ಟಿದ್ದಾರೆ. ಅದು ಎಷ್ಟು KB ಒಳಗಿರ್ಬೇಕಪ್ಪ ಅಂದ್ರೆ 50 KB ಒಳಗೆ ಏನಪ್ಪಾ ನಿಮ್ಗೆ ಎಲ್ಲ ಇಮೇಲ್ ಕೂಡ ಇರಬೇಕು. ಫೋಟೋ ಬಂದು 50 KB ಒಳಗಿರ್ಬೇಕು, ಸಿಗ್ನೇಚರ್ ಬಂದು 50 KB ಒಳಗಿರ್ಬೇಕು. ಹಾಗೆ ನಿಮ್ದು ಲೆಫ್ಟ್ ಹ್ಯಾಂಡ್ ಇಂಪ್ರೆಷನ್ ಕೂಡ 50 KB ಒಳಗೆ ಇರಬೇಕು. ಓಕೆನಾ, ಅದೆಲ್ಲ ಅಪ್ಲೋಡ್ ಮಾಡಿ ಆದ್ಮೇಲೆ ಕೆಳಗಡೆ ಕ್ಯಾಪ್ಚರ್ ಕೊಟ್ಟಿರ್ತಾರೆ. ಓಕೆನಾ, ಆ ಕ್ಯಾಪ್ಚರ್ ಹಾಕಿ ಅದಾದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ
ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ್ರೆ ಆಯ್ತು. ನಿಮ್ದು ಫಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ ಯೂಸರ್ ಐಡಿ ಕ್ರಿಯೇಟ್ ಆಗುತ್ತೆ, ರಿಜಿಸ್ಟರ್ ಕೂಡ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಓಕೆನಾ, ಕೆವಿ ಕೂಡ ಕಂಪ್ಲೀಟ್ ಏನಪ್ಪ ಕೆವಿ ಕನ್ವರ್ಟ್ ಮಾಡೋಕೆ ಈಸಿ ಇರುತ್ತೆ. ಜಸ್ಟ್ ನೀವೇನಪ್ಪ ಅಂದ್ರೆ ಕ್ರೋಮ್ ಮುಖಾಂತರ ಇಲ್ಲಿ ಗೂಗಲ್ ಮುಖಾಂತರ ಏನಪ್ಪಾ ಅಂದ್ರೆ ಇಮೇಜ್ ಟು ಕೆಬಿನ PDF ಟು ಕೆಬಿನ ಕನ್ವರ್ಟ್ ಮಾಡ್ಕೊಂತ ಹೋಗ್ಬೋದು. ಓಕೆನಾ, ತುಂಬಾ ಯೂಟ್ಯೂಬ್ ಅಲ್ಲಿ ವಿಡಿಯೋ ಇರುತ್ತೆ, ಅದು ನೋಡ್ಕೊಂಡು ಕೂಡ ನೀವು ಏನಪ್ಪಾ ಅಂದ್ರೆ ಕೆಬಿನ ಕನ್ವರ್ಟ್ ಮಾಡ್ಕೋಬೇಕು. ಎಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಾದ್ಮೇಲೆ ಕ್ಯಾಪ್ಚಾ ಕೂಡ ಎಂಟ್ರಿ ಮಾಡ್ಕೊಳ್ಳಿ. ಕ್ಯಾಪ್ಚಾ ಎಂಟ್ರಿ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ಅಂದ್ರೆ ನಮ್ಗೆ ಏನಪ್ಪಾ ಅಂದ್ರೆ ಒಂದು ಲಾಗಿನ್ ಆಗುವಂತ ಯೂಸರ್ ಐಡಿ ಬರುತ್ತೆ. ಅದನ್ನ ನೀವು ಕಂಪಲ್ಸರಿ ಸ್ಕ್ರೀನ್ ಶಾಟ್ ಇಟ್ಕೊಂಡು ಹೋಗ್ಬೇಕು. ಓಕೆನಾ, ತುಂಬಾ ಜನ ಏನಪ್ಪಾ ಅಂದ್ರೆ ಹಂಗೆ ಬಿಟ್ಟು ಬಿಡ್ತಾರೆ, ಮೆಸೇಜ್ ಬರುತ್ತೆ, ಮೇಲ್ ಬರುತ್ತೆ ಅಂತ ಒಂದೊಂದು ಟೈಮ್ ಬರೋದಿಲ್ಲ, ವೆಬ್ಸೈಟ್ ತುಂಬಾ ಸ್ಲೋ ಇರುತ್ತೆ. ಓಕೆನಾ, ಹಾಗಾಗಿ ಬಂದಿರುವಂತ ರಿಜಿಸ್ಟ್ರೇಷನ್ ಐಡಿನ ಕಂಪಲ್ಸರಿ ಸ್ಕ್ರೀನ್ ಶಾಟ್ ತಗೊಂಡು ಇಟ್ಕೋಬೇಕು. ಓಕೆನಾ, ಹಾಗಾಗಿ ನಾನು ಬಂದಿರುವಂತ ರಿಜಿಸ್ಟರ್ ಐಡಿನ ಸ್ಕ್ರೀನ್ ಶಾಟ್ ತಗೊಂಡು ಇಟ್ಕೊಂಡಿದ್ದೀನಿ. ಇಟ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ಮುಂದೆ ಲಾಗಿನ್ ಆಗುವಾಗ ನನಗೆ ಯೂಸ್ ಆಗುತ್ತೆ. ಇನ್ ಕೇಸ್ ನನಗೆ ಇವಾಗ ಏನಪ್ಪಾ ಅಂದ್ರೆ ನನಗೆ ಯಾವ್ದೇ ತರ ಈಗ ಅಪ್ಲಿಕೇಶನ್ ಐಡಿ ಬಂದಿಲ್ಲ, ಹಾಗಾಗಿ ನನಗೆ ಏನಪ್ಪಾ ಅಂದ್ರೆ ನನಗೆ ಮುಂದೆ ಯೂಸ್ ಆಗೋ ಕಾರಣ ಏನಪ್ಪಾ ಅಂದ್ರೆ ನಿಮಗೆ ನನಗೆ ಯೂಸ್ ಆಗಿಲ್ಲ ಅಂತಂದ್ರೆ ಏನಪ್ಪಾ ಅಂದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಇಟ್ಕೊಂಡಿನಿ. ಓಕೆ, ನೀವು ಕೂಡ ಕಂಪಲ್ಸರಿ ಸ್ಕ್ರೀನ್ ಶಾಟ್ ತಗೊಂಡು ಇಟ್ಕೊಳ್ಳಿ, ಏನಾಗೋದಿಲ್ಲ. ಓಕೆನಾ, ಅದಾದ್ಮೇಲೆ ಕೆಳಗೆ ಬರ್ತಿರಬಹುದು, ಇಲ್ಲ ನಿಮ್ ನೇಮ್ ಆಗಿರ್ಬೋದು, ನಿಮ್ ತಂದೆ ಹೆಸರಾಗಿರ್ಬೋದು, ನಿಮ್ ತಾಯಿ ಹೆಸರಾಗಿರ್ಬೋದು, ನಿಮ್ದು SSLC ರಿಜಿಸ್ಟರ್ ನಂಬರು, ಡೇಟ್ ಆಫ್ ಬರ್ತ್, ನಿಮ್ ಯಾವ ಸ್ಕೂಲಲ್ಲಿ ಓದಿದ್ರ ಅದು ಶೋ ಆಗುತ್ತೆ. ನೀವು ಕೊಟ್ಟಿರುವಂತ ಇಮೇಲ್ ಐಡಿ ಆಗಿರ್ಬೋದು, ಫೋನ್ ನಂಬರ್ ಆಗಿರ್ಬೋದು, ಎಲ್ಲ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ತೋರಿಸ್ತಾ ಇತ್ತು. ಓಕೆ, ಹಾಗಾಗಿ ಒನ್ ಟೈಮ್ ನೀವೇನಪ್ಪಾ ಅಂದ್ರೆ ಮುಂದೆ ಹೋಗಿ ಮುಂಚೆ ನೋಡ್ಕೋಬಹುದು. ಮತ್ತೆ 2 ಆಪ್ಷನ್ ಇರೋದಿಲ್ಲ. ಓಕೆನಾ, ಯಾವುದೇ ಕಾರಣಕ್ಕೆ ನಿಮ್ಗೆ 2 ಕೂಡ ಆಪ್ಷನ್ ಕೂಡ ಇರೋದಿಲ್ಲ. ಹಾಗಾಗಿ ಒನ್ ಟೈಮ್ ಚೆಕ್ ಮಾಡ್ಕೋಬೇಕು. ನಾನು ಕೊಟ್ಟಿರುವಂತ ಫೋನ್ ನಂಬರು, ಇಮೇಲ್ ಐಡಿ ಕರೆಕ್ಟ್ ಇದೆ ಅಂತ ನೋಡ್ಕೊಂಡು ಏನಪ್ಪಾ ನೆಕ್ಸ್ಟ್ ಗೋ ಟು ಹೋಮ್ ಪೇಜ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ನೆಕ್ಸ್ಟ್ ಇಲ್ಲೇ ಹೋಮ್ ಪೇಜ್ ಹೋಗ್ತೀರಾ. ಇದ್ರ ಮುಖಾಂತರ ಏನಪ್ಪಾ ಅಂದ್ರೆ ನೀವು ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತಾ ಹೋಗುತ್ತೆ. ಇವಾಗ ಏನಪ್ಪಾ ಅಂದ್ರೆ ಫಸ್ಟ್ ಈಗ ನಾವು ಏನಪ್ಪಾ ಅಂದ್ರೆ ಈಗ ಗೋ ಟು ಹೋಮ್ ಅಂತ ಕ್ಲಿಕ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಇವಾಗ ನಾವು ಲಾಗಿನ್ ಪೇಜ್ ಬಂದಿದ್ದು. ಓಕೆನಾ, ನೀವು ಆವಾಗಲೇ ಯೂಸರ್ ಐಡಿ ಬಂದಿರುತ್ತಲ್ಲ ಅದನ್ನ ಹಾಕ್ಬೇಕು, ಪಾಸ್ವರ್ಡ್ ಹಾಕ್ಬೇಕು, ಕ್ಯಾಪ್ಸ್ ಹಾಕ್ಬೇಕು. ಇದು ಫಸ್ಟ್ ಅಪ್ಲಿಕೇಶನ್ ಮುಖಾಂತರ ನೀವು ಲಾಗಿನ್ ಆದ್ರೆ ಆ ತರ ಹಾಕ್ಬೇಕು. ನೀವು ಅಪ್ಲಿಕೇಶನ್ ನಂಬರು ನಿಮ್ಮ ಹತ್ರ ನೆನಪಿಟ್ಕೊಂಡಿರ್ಬೇಕು. ಓಕೆನಾ, ಅದ್ರ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಇಮೇಲ್ ಮುಖಾಂತರ ಕೂಡ ಲಾಗಿನ್ ಆಗ್ಬೋದು, ಫೋನ್ ನಂಬರ್ ಮುಖಾಂತರ ಲಾಗಿನ್ ಆಗ್ಬೋದು. ಓಕೆ, ನಿಮ್ಮ ಹತ್ರ ಏನಪ್ಪ ಅಪ್ಲಿಕೇಶನ್ ನಂಬರ್ ಇನ್ ಕೇಸ್ ಇಲ್ಲಪ್ಪ ಅಂದ್ರೆ ನೀವು ಯಾವ ಇಮೇಲ್ ಕೊಟ್ಟಿರ್ತೀರ ಆ ಇಮೇಲ್ಗೆ ಮುಖಾಂತರ ನೀವು ಲಾಗಿನ್ ಆಗ್ತಾ ಹೋಗ್ಬೋದು. ನಾನು ಇವಾಗ ಏನಪ್ಪಾ ಅಂದ್ರೆ ನಾನು ಕೊಟ್ಟಿರುವಂತ ಇಮೇಲ್ ಆಗಿರ್ಬೋದು, ನಾನು ಕ್ರಿಯೇಟ್ ಮಾಡಿದ ಪಾಸ್ವರ್ಡ್ ಮತ್ತೆ ನಾನು ಕ್ಯಾಪ್ಚಾ ಹಾಕೊಂಡು ನಾನು ಲಾಗಿನ್ ಆಗಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಯಾವ ತರ ಇಲ್ಲಿ ಈಗ ಅಪ್ಲಿಕೇಶನ್ ಪ್ರೋಸೆಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತಂತಂದು. ಇವಾಗ ನಾನು ಲಾಗಿನ್ ಆಗ್ತಾ ಇದ್ದೀನಿ. ಲಾಗಿನ್ OTP ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಓಕೆನಾ, ನಾನು ಇವಾಗ ಏನಪ್ಪಾ ಅಂದ್ರೆ ಲಾಗಿನ್ ಆಗಿದ್ದೀನಿ. ಲಾಗಿನ್ ಬಂದ್ಬಿಟ್ಟು ಇಲ್ಲಿ ಏನಪ್ಪಾ ಅಂದ್ರೆ ಈಗ OTP ಎಂಟ್ರಿ ಮಾಡಬೇಕು. ನೀವು OTP ಯಾವ ಮುಖಾಂತರ ಎಂಟ್ರಿ ಮಾಡೋದಂತ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಮೊಬೈಲ್ SMS ಮುಖಾಂತರ OTP ಬೇಕಾ, ಇಮೇಲ್ ಮುಖಾಂತರ OTP ಬೇಕಾ, ಇಲ್ಲ ವಾಟ್ಸ್ಆಪ್ ಮುಖಾಂತರ OTP ಬೇಕಾ ಅಂತ ಕೇಳ್ತಾ ಇದ್ದಾರೆ. ನಾನು ಇವಾಗ ಏನಪ್ಪಾ ಅಂದ್ರೆ ಇಮೇಲ್ ಮೇಲೆ ಟ್ಯಾಪ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ್ದು ಇಷ್ಟ ಅದನ್ನ ಕೂಡ ನೀವು ಟ್ಯಾಪ್ ಮಾಡಬಹುದು. ಇಮೇಲ್ ಮೇಲೆ ಟ್ಯಾಪ್ ಮಾಡಿದೀನಪ್ಪ, ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ನೀವು ಕೊಟ್ಟಿರುವಂತ ಇಮೇಲ್ ಐಡಿಗೆ ನಿಮ್ಗೆ ಏನಪ್ಪಾ ನಿಮ್ಗೆ OTP ಹೋಗಿರುತ್ತೆ. ಅದು ಬಂದು 6 ಡಿಜಿಟ್ ಇರುತ್ತೆ. ಓಕೆನಾ, 6 ನಂಬರ್ OTP ಬಂದಿರುತ್ತೆ. ಅದು ನೀವು ಕಂಪಲ್ಸರಿ ಇಲ್ಲಿ ಈ ಬಾಕ್ಸ್ ಒಳಗೆ ಎಂಟ್ರಿ ಮಾಡ್ಕೊಂಡು ವೆರಿಫೈ ಮೇಲೆ ನೀವು ಕ್ಲಿಕ್ ಮಾಡ್ತಾ ಹೋಗ್ಬೋದು. ಓಕೆನಾ, ನಾನು ಇವಾಗ ಕೊಟ್ಟಿರುವಂತ ಬಂದಿರುವಂತ OTP ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. OTP ಎಂಟ್ರಿ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಇಲ್ಲಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ, ನೀವು ಕೂಡ ಬಂದಿರೋ OTP ನ ಎಂಟ್ರಿ ಮಾಡ್ಕೊಂಡು ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು OTP ಕೂಡ ವೆರಿಫೈ ಆಯ್ತು. ಈಗ ಸಕ್ಸಸ್ ಕೂಡ ಅಂತ ಬರ್ತಾ ಇದೆ. ನೆಕ್ಸ್ಟ್ ಬಂದು ಏನಪ್ಪಾ ಅಂದ್ರೆ ಇಲ್ಲಿಂದ ನೀವೇನಪ್ಪಾ ಅಂದ್ರೆ ಇಲ್ಲಿಂದ 10 ಸ್ಟೆಪ್ ಇದೆ. ಓಕೆ, ನಾನು ಟೋಟಲ್ ನೋಡ್ತಿರ್ಬೋದು, ನೀವು ಮಾರ್ಕ್ ಮಾಡ್ತಾ ಇದೀನಿ. ಟೋಟಲ್ ಆಗಿ ನೀವು 10 ಸ್ಟೆಪ್ ನ ಫಿಲ್ ಮಾಡ್ತಾ ಹೋಗ್ಬೇಕು. ನಾನು ಇವಾಗ ಎಲ್ಲಾ ಸ್ಟೆಪ್ ನ ಯಾವ ತರ ಫಿಲ್ ಮಾಡಬೇಕು, ಯಾವ ತರ ಅಪ್ಲೋಡ್ ಮಾಡಬೇಕು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ಈ ವಿಡಿಯೋನ ನೋಡ್ತಾ ಹೋಗಿ. ಮೊದಲಿಂದ ಏನಪ್ಪಾ ಜನರಲ್ ಡೀಟೇಲ್ಸ್ ನ ಫಿಲ್ ಮಾಡಬೇಕು. ಅದನ್ನ ಯಾವ ತರಪ್ಪ ಅಂತ ನಿಮ್ದು ಆಟೋಮೆಟಿಕ್ ಆಗಿ ಅಪ್ಲಿಕೇಶನ್ ನಂಬರ್ ಕೂಡ ಬಂದಿರುತ್ತೆ. ನೀವು ಯಾವ್ದು ಎಂಟ್ರಿ ಮಾಡೋ ಅವಶ್ಯಕತೆ ಇರಲ್ಲ. ನಿಮ್ದು ಮೊಬೈಲ್ ನಂಬರ್ ಬಂದಿರುತ್ತೆ. ಆಮೇಲೆ ನಿಮ್ದು ಕ್ಯಾಂಡಿಡೇಟ್ ಅಂದ್ರೆ ನೀವು ಯಾವ್ದು ಅಪ್ಲಿಕೇಶನ್ ಹಾಕಿರುತ್ತೆ ಅವ್ರ ನೇಮ್ ಕೂಡ ಬಂದಿರುತ್ತೆ. ಅವ್ರ ತಂದೆ ತಾಯಿ ಹೆಸರು ಅವ್ರು ಕೂಡ ಬಂದಿರುತ್ತೆ. ಆಮೇಲೆ ನಿಮ್ದು ಅಡ್ರೆಸ್ ಏನಪ್ಪಾ ಅಂದ್ರೆ ಡಿಸ್ಟಿಕ್, ಪಿನ್ ಕೋಡ್ ನೀವೇನಪ್ಪ ಮ್ಯಾನುವಲ್ ಆಗಿ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಓಕೆನಾ, ಇನ್ ಕೇಸ್ ನೀವು ರಿಜಿಸ್ಟರ್ ಆಗುವ ಯಾವ ಡೀಟೇಲ್ಸ್ ಫಿಲ್ ಮಾಡ್ತೀರಲ್ವ ಅದು ಆಟೋಮೆಟಿಕ್ ಫೆಚ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ನೀವು ಮತ್ತೆ ಎಂಟ್ರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈಗ ಏನಪ್ಪಾ ಅಂದ್ರೆ ಜಸ್ಟ್ ಎಂಟ್ರಿ ಏನೇನು ಎಂಟ್ರಿ ಮಾಡಕಪ್ಪ ಅಂದ್ರೆ ಅಡ್ರೆಸ್ ಆಗಿರ್ಬೋದು, ಪಿನ್ ಕೋಡ್ ಆಗಿರ್ಬೋದು, ನಿಮ್ದು ಸ್ಟೇಟ್, ಡಿಸ್ಟಿಕ್ ಅದನ್ನಿಲ್ಲಿ ಎಂಟ್ರಿ ಮಾಡಿ ಏನಪ್ಪಾ ಅಂದ್ರೆ ನೀವು ಫಿಲ್ ಮಾಡ್ತಾ ಹೋಗ್ಬೇಕು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ ಡಿಸ್ಟಿಕ್ ಆಗಿರೋದು ಅದನ್ನ ಸೆಟ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಒಂದು ರೀಜನ್ ಒಂದು ಹಿಂದೂ, ನೀವು ಹಿಂದೂ, ನಾವು ಮುಸ್ಲಿಮ್ಸ್, ಕ್ರಿಶ್ಚಿಯನ್ ಅದನ್ನ ಕೇಳ್ತಾ ಅದನ್ನ ಎಂಟ್ರಿ ಮಾಡಬೇಕು. ಆಮೇಲೆ ಮದರ್ ಟಂಗ್ ಯಾವ್ದು ನಿಮ್ದು, ಯಾವ್ದು ಕನ್ನಡ ಭಾಷೆನ, ಇಂಗ್ಲಿಷ್, ಹಿಂದಿನ, ತೆಲುಗು ಅಂತ ಕೇಳ್ತಾ ಇದ್ರೆ ಅದನ್ನ ಎಂಟ್ರಿ ಮಾಡಿ. ಆಮೇಲೆ ಎಜುಕೇಶನ್ ಕ್ವಾಲಿಫಿಕೇಶನ್ ಕೂಡ ಆಟೋಮೆಟಿಕ್ ಫೆಚ್ ಆಗಿ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ನ್ಯಾಷನಾಲಿಟಿ ಅದು ಕೂಡ ಫೆಚ್ ಆಗಿರುತ್ತೆ. ಯಾವ್ದೇ ಕಾರಣಕ್ಕೆ ನೀವು ಮತ್ತೆ ಎಂಟ್ರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಾನು ಕೆಳಗೆ ಬಂದು ನೀನು ಮ್ಯಾರೇಜ್ ಸ್ಟೇಟಸ್ ಅಂದ್ರೆ ನೀವೇನು ಮ್ಯಾರೇಜ್ ಆಗಿದ್ದೀರಾ ಇಲ್ಲ ಅಂತ ಕೇಳ್ತಾ ಇದ್ರೆ ಇನ್ ಕೇಸ್ ನೀವೇನಾದ್ರು ಮ್ಯಾರೇಜ್ ಆಗಿದ್ರೆ ಮ್ಯಾರೇಜ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ.
ಅನ್ಮ್ಯಾರಿಡ್ ಆಗಿದ್ರೆ ಅನ್ಮ್ಯಾರಿಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಡೈವರ್ಸ್ ಆಗಿದೆ ಡೈವರ್ಸ್ ಕೂಡ ಅಂತ ಕ್ಲಿಕ್ ಮಾಡಬಹುದು. ಓಕೆನಾ, ಎಲ್ಲಾ ಡೀಟೇಲ್ಸ್ ನ ಫಿಲ್ ಮಾಡ್ಕೊಂಡು ಆದ್ಮೇಲೆ ಕೆಳಗಡೆ ಸೇವ್ ಜೆಂಡರ್ ಡೀಟೇಲ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನಿಮ್ಗೆ ಏನಪ್ಪಾ ಅಂದ್ರೆ ಈ ತರ ಇಂಟರ್ಫೇಸ್ ಬರುತ್ತೆ. ಮತ್ತೆ ಸೇವ್ ಇನ್ಫಾರ್ಮೇಶನ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕೇನ. ನೀವು ಸೇವ್ ಮಾಡೋಕ್ಕಿಂತ ಮುಂಚೆ ನಾನು ಪ್ಲೀಸ್ ವೆರಿಫೈ ಡೀಟೇಲ್ಸ್ ನ ಕೇಳ್ತಾ ಇದ್ದೀನಿ. ನೀವು ಫಿಲ್ ಮಾಡುವಂತಹ ಡೀಟೇಲ್ಸ್ ನ ಕರೆಕ್ಟ್ ಇದೆ ಅಂತಂದು ಒನ್ ಟೈಮ್ ಚೆಕ್ ಮಾಡ್ಕೊಂಡು ರಿವ್ಯೂ ಕೂಡ ಇದೆ. ಓಕೆನಾ, ನಾವು ಫಿಲ್ ಮಾಡಿದ ಡೀಟೇಲ್ಸ್ ಕರೆಕ್ಟ್ ಇದೆ ಅಂತ ನೋಡ್ಕೊಂಡು ರಿವ್ಯೂ ಮಾಡ್ಕೊಂಡು ಎಸ್ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ದು ಏನಪ್ಪಾ ಅಂದ್ರೆ ಫಸ್ಟ್ ಜೆಂಡರ್ ಡೀಟೇಲ್ಸ್ ಕಂಪ್ಲೀಟ್ ಆಗಿ ಇಲ್ಲಿ ಫಿಲ್ ಮಾಡ್ತಾ ಆಯ್ತು. ಓಕೆನಾ, ಇಲ್ಲಿದೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ನೀವು ಒನ್ ಟೈಮ್ ಇನ್ನೊಂದ್ಸರಿ ಏನಪ್ಪಾ ಅಂದ್ರೆ ಎಲ್ಲ ತೋರಿಸುತ್ತೆ ಅದು ಒನ್ ಟೈಮ್ ನೋಡ್ಕೊಂತ ಹೋಗ್ಬೋದು. ಓಕೆನಾ, ನಾ ಇಲ್ಲೆಲ್ಲ ಬ್ಲರ್ ಮಾಡ್ತಿದ್ದೀನಿ. ಓಕೆನಾ, ಸ್ವಲ್ಪ ಇದನ್ನೆಲ್ಲ ಯೂಟ್ಯೂಬ್ ಏನಪ್ಪಾ ಅಂದ್ರೆ ಇಲ್ಲಿ ಕಾಪಿರೈಟ್ ಇಶ್ಯೂ ಆಗುತ್ತೆ. ಯಾಕಂದ್ರೆ ಎಲ್ಲ ತೋರಿಸ್ತಾ ಹೋದ್ರೆ ಇಲ್ಲಿ ಏನೋ ಕಾಪಿರೈಟ್ ಬರ್ತಾ ಇರುತ್ತೆ. ಹಾಗಾಗಿ ಎಲ್ಲ ಸ್ವಲ್ಪ ಬ್ಲರ್ ಮಾಡ್ತಾ ಇದ್ದೀನಿ. ಎಲ್ಲ ಕೂಡ ಸೇವ್ ಮಾಡ್ಕೊಂಡೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ನೀವು ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಓಕೆನಾ, ಇಲ್ಲಿ ಏನಪ್ಪಾ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಎಂಟ್ರಿ ಮಾಡಬೇಕು. ಅದನ್ನ ಯಾವ ತರ ಎಂಟ್ರಿ ಮಾಡೋದು ಕೂಡ ನಿಮಗೆ ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ಎಜುಕೇಶನ್ ಡೀಟೇಲ್ಸ್ ಅಂತ ಇದೆ ಅಲ್ವಾ, ಅದಕ್ಕೆ ಮತ್ತೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಬಂದ್ಮೇಲೆ ಆದ್ಮೇಲಪ್ಪ ಅಂದ್ರೆ ಯಾವ ಎಜುಕೇಶನ್ ಟೈಮ್ ಕೂಡ ಇಲ್ಲಿ ಏನಪ್ಪಾ ಅಂದ್ರೆ ಕ್ವಾಲಿಫಿಕೇಶನ್ ಟೈಪ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು PUC ಏನಪ್ಪಾ ಅಂದ್ರೆ ಕರ್ನಾಟಕ ಬೋರ್ಡ್ ಆಫ್ಟರ್ 2018 ಅಂತ ಫಸ್ಟ್ ಒಂದು ಆಪ್ಷನ್ ಇದೆ. ಆಮೇಲೆ PUC ಕರ್ನಾಟಕ ಬೋರ್ಡ್ ಬಿಫೋರ್ 2018 ಅಂತ ಇದೆ. ಅದಕ್ಕೆ ಥರ್ಡ್ ಆಪ್ಷನ್ 12th ಸ್ಟ್ಯಾಂಡರ್ಡ್ CBSE ಅಂತ ಇದೆ. ಡಿಪ್ಲೊಮಾ ಆ ಥರ ಕ್ವಾಲಿಫಿಕೇಶನ್ ಅಂತ ಇದೆ. ಅಂದ್ರೆ ನೀವು PUC ಯಾವಾಗ ಓದಿದ್ದೀರಾ ಅದ್ರ ಮೇಲೆ ಡಿಪೆಂಡು. ನಾನೇನಪ್ಪಾ ಅಂದ್ರೆ ಇಲ್ಲಿ ಈಗ ಕ್ವಾಲಿಫಿಕೇಶನ್ ಅದನ್ನೆಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀನಿ. ಓಕೆ, ನಾನು ಇವಾಗ ಏನಪ್ಪಾ ಅಂದ್ರೆ ನಾ PUC ಕರ್ನಾಟಕ ಬೋರ್ಡ್ ಆಫ್ಟರ್ 2018 ಅಂತ ಕ್ಲಿಕ್ ಮಾಡ್ತಾ ಇದೀನಿ. ನೀವು ಯಾವಾಗ ಓದಿದ್ರೆ ಅದನ್ನ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಕೆಳಗೆ PUC ರಿಜಿಸ್ಟ್ರೇಷನ್ ನಂಬರ್ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ಓಕೆ, ಅಲ್ಲಿ ನಿಮ್ದು PUC ಅಲ್ಲಿ ಮಾರ್ಕ್ಸ್ ಕಾರ್ಡಲ್ಲಿ ನಿಮಗೆ ಟೋಟಲ್ ಆಗಿ ಒಂದು 5 ಇಲ್ಲ 6 ಡಿಜಿಟ್ ಏನಪ್ಪಾ ರಿಜಿಸ್ಟರ್ ನಂಬರ್ ಇರುತ್ತೆ. ಅದು ಬಂದ್ಬಿಟ್ಟು ರೈಟ್ ಸೈಡ್ ಇರುತ್ತೆ. ಅದು ನಂಬರ್ ಹಾಕಬೇಕು. ಕೆಳಗೆ ಎಕ್ಸಾಮಿನೇಷನ್ ಮಂತ್ ಅಂದ್ರೆ ನೀವು ಯಾವ ಮಂತ್ ಒಳಗೆ ನೀವು ಎಕ್ಸಾಮಿನೇಷನ್ ಬರ್ದಿದ್ದೀರಾ ಅದು ಕೂಡ ಎಂಟ್ರಿ ಮಾಡಬೇಕು. ಆಮೇಲೆ ಪಾಸಿಂಗ್ ಇಯರ್ ಅಂದ್ರೆ ಸೆಕೆಂಡ್ PUC ಯಾವ ಇಯರ್ ಅಲ್ಲಿ ಪಾಸ್ ಆಗಿದ್ರೆ ಅದನ್ನ ಕೂಡ ಇಲ್ಲಿ ಎಂಟ್ರಿ ಮಾಡಬೇಕು. ಇದೆಲ್ಲ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ರೈಟ್ ಸೈಡ್ ಅಲ್ಲಿ ಫೆಚ್ ಅಂತ ಇದೆ ನಿಮ್ಗೆ ಕಾಣ್ತಿದೆ ಅಲ್ವಾ, ಆ ಫೆಚ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಎಲ್ಲ ಡೀಟೇಲ್ಸ್ ಆಟೋಮೆಟಿಕ್ ಆಗಿ ನಿಮಗೆ ಫೆಚ್ ಆಗಿ ಬರುತ್ತೆ. ಯಾವುದೇ ತರ ನೀವು ಮ್ಯಾನುವಲ್ ಆಗಿ ಎಂಟ್ರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆನಾ, ಅದು ನಿಮ್ ತಲೆಯಲ್ಲಿ ಇರಬೇಕು. ಹಾಗಾಗಿ PUC ರಿಜಿಸ್ಟರ್ ನಂಬರ್ ಆಗಿರ್ಬೋದು, ಯಾವ ಮಂತ್ ಒಳಗೆ ಎಕ್ಸಾಮ್ ಬರ್ದಿರಾ, ಯಾವ ಇಯರ್ ಪಾಸ್ ಆಗಿದ್ದೀರಾ ಅದನ್ನ ಹಾಕೊಂಡು ಜಸ್ಟ್ ಫೆಚ್ ಮೇಲೆ ನಾನು ಮಾರ್ಕ್ ಮಾಡಿದೀನಿ ಅಲ್ವಾ, ಅದ್ರ ಫೆಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜಸ್ಟ್ ಏನಪ್ಪಾ ಅಂದ್ರೆ ಆಟೋಮೆಟಿಕ್ ನಿಮ್ ಡೀಟೇಲ್ಸ್ ಎಲ್ಲ ಫೆಚ್ ಆಗಿ ಬರುತ್ತೆ. ಓಕೆ, ನಾ ಫೆಚ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಫೆಚ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಮಗೆ ಯಾವ ತರ ಡೀಟೇಲ್ಸ್ ನ ಫೆಚ್ ಬರ್ನ ತೋರಿಸ್ತಾ ಇದೀನಿ. ಈಗ ಸಕ್ಸಸ್ಫುಲ್ ಆಗಿ ಏನಪ್ಪಾ ಅಂದ್ರೆ ಡೀಟೇಲ್ಸ್ ಎಲ್ಲ ಬಂದಿದೆ. ಅಲ್ಲಿ ನೋಡ್ತಾ ಇರಬಹುದು ನೇಮ್ ಆಗಿರ್ಬೋದು, ನಮ್ದು ಏನಪ್ಪಾ ಅಂದ್ರೆ ನಮ್ಮ ತಂದೆ ಹೆಸರಾಗಿರ್ಬೋದು, ತಾಯಿ ಹೆಸರಾಗಿರ್ಬೋದು, ಅದಾದ್ಮೇಲೆ ಏನಪ್ಪಾ ಅಂದ್ರೆ ನಮ್ದು PUC ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು, ಹಾಗೆ ನಮ್ದು ಯಾವ ಯೂನಿವರ್ಸಿಟಿ ಓದಿದ್ವಿ ಅದು ಕೂಡ ಎಲ್ಲ ಆಟೋಮೆಟಿಕ್ ಆಗಿ ಫೆಚ್ ಅಪ್ ಬಂದಿರುತ್ತೆ. ಯಾವುದೇ ಕಡೆ ಇಲ್ಲಿ ಮ್ಯಾನುವಲ್ ಆಗಿ ಎಂಟ್ರಿ ಮಾಡೋ ಅವಶ್ಯಕತೆ ಕೂಡ ಇಲ್ಲಿ ಇರೋದಿಲ್ಲ. ಓಕೆನಾ, ನಿಮಗೆ ಇಲ್ಲಿ ಮತ್ತೊಂದು ಟೈಮ್ ಏನಪ್ಪಾ ಅಂದ್ರೆ ನೀವು ಪಾಸ್ ಆಗಿರೋ ಏನಪ್ಪಾ ಅಂದ್ರೆ ಪಾಸಿಂಗ್ ಮಂತ್ ಕೇಳ್ತಾ ಇದೆ ಅಂದ್ರೆ ಸೆಕೆಂಡ್ PUC ಪಾಸ್ ಆಗಿರೋ ಮಂತ್ ನ ಕೇಳ್ತಾ ಇದ್ರೆ ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ಆದ್ರೆ ರೈಟ್ ಸೈಡ್ ಪಾಸಿಂಗ್ ಇಯರ್ ಅಂತ ಕೇಳ್ತಾ ಇದ್ರೆ ನೀವು ಯಾವ ಇಯರ್ ಪಾಸ್ ಆಗಿರೋ ಏನಪ್ಪಾ ಅಂದ್ರೆ ಎಂಟ್ರಿ ಮಾಡ್ಕೋಬಹುದು. ಅದು ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಅಕಾಡೆಮಿಕ್ ಮಾರ್ಕ್ಸ್ ಆಗಿರುತ್ತೆ. ಓಕೆ, ನೀವು ಸೆಕೆಂಡ್ PUC ಅಲ್ಲಿ ಎಷ್ಟು ಪರ್ಸೆಂಟೇಜ್ ತೆಗೆದಿರ ಅಂತ ತೋರಿಸ್ತಾ ಇದೆ. ಅದು ಕೂಡ ಇಲ್ಲಿ ಎಂಟ್ರಿ ಏನಪ್ಪಾ ಆಟೋಮೆಟಿಕ್ ಫೆಚ್ ಆಗಿ ಬರುತ್ತೆ. ಯಾವುದೇ ಕಾರಣಕ್ಕೆ ಎಡ್ ಮಾಡೋ ಆಪ್ಷನ್ ಇರೋದಿಲ್ಲ. ಹಾಗಾಗಿ ಬಂದಿರುವಂತಹ ಮಾರ್ಕ್ಸ್ ಕರೆಕ್ಟ್ ಇದೆ ಅಂತ ನೀವು ಒನ್ ಟೈಮ್ ಕ್ರಾಸ್ ವೆರಿಫಿಕೇಶನ್ ಕಂಪಲ್ಸರಿ ಮಾಡ್ತಾ ಹೋಗ್ಬೇಕು. ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ 600 ಇರುತ್ತೆ PUC ಇದು. ಅದಾದ್ಮೇಲೆ ಒಪ್ಟೆಂಡ್ ಮಾರ್ಕ್ಸ್ ಎಷ್ಟು ತೆಗೆದಿದ್ದೀವಿ, ಆಮೇಲೆ ಟೋಟಲ್ ಪರ್ಸೆಂಟೇಜ್ ಎಷ್ಟು ಬಂದಿದೆ ಅಂತ ನೀವು ಒನ್ ಟೈಮ್ ಕಂಪ್ಲೀಟ್ ಆಗಿ ಕ್ರಾಸ್ ವೆರಿಫಿಕೇಶನ್ ಮಾಡಬೇಕು. ಇನ್ ಕೇಸ್ ರಾಂಗ್ ಪರ್ಸೆಂಟೇಜ್ ಬಂದಿದ್ರೆ ನೀವು ಮತ್ತೊಂದ್ಸರಿ ಏನಪ್ಪಾ ಅಂದ್ರೆ ಸ್ವಲ್ಪ ಸಮಯದ ನಂತರ ಏನಪ್ಪಾ ಅಂದ್ರೆ ಮತ್ತೆ ಕೂಡ ಅಪ್ಲಿಕೇಶನ್ ಹಾಕ್ತಾ ಹೋಗ್ಬೇಕು. ಓಕೆನಾ, ಇದು ಒಂದು ನೀವು ಇರಬೇಕು. ಇನ್ ಕೇಸ್ ಎಲ್ಲ ಆಟೋಮೆಟಿಕ್ ಫೆಚ್ ಬಂದಿದೆ ಎಲ್ಲ ಕರೆಕ್ಟ್ ಇದೆ ಅನ್ಕೊಂಡು ನೀವು ನೆಕ್ಸ್ಟ್ ಸೇಮ್ ಕ್ಲಿಕ್ ಮಾಡಬಾರ್ದು. ಓಕೆನಾ, ಒನ್ ಟೈಮ್ ಕಂಪಲ್ಸರಿ ಕ್ರಾಸ್ ವೆರಿಫಿಕೇಶನ್ ಮಾಡ್ಲೇಬೇಕು. ಮಾಡ್ಕೊಂಡು ಏನಪ್ಪಾ ನೀವು ನೆಕ್ಸ್ಟ್ ಪೇಜ್ಗೆ ಹೋಗ್ಬೇಕು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಕೆಳಗಡೆ ನೀವು ಓದಿರುವಂತ ಅಂದ್ರೆ ಇಲ್ಲಿ ಸ್ಟೇಟ್ ಕೇಳ್ತಾ ಅಂದ್ರೆ ನೀವು PUC ಯಾವ ಸ್ಟೇಟ್ ಒಳಗೆ ಓದಿದಾರ ಅದ್ ನೀವು ಎಂಟ್ರಿ ಮಾಡಬೇಕು. ಆಮೇಲೆ PUC ಓದಿರುವಂತ ಡಿಸ್ಟ್ರಿಕ್ಟ್ ಯಾವ್ದು ಅದ್ ನೀವು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡ್ಕೊಂಡಾದ್ಮೇಲೆ ನೀವು PUC ಓದಿರೋ ತಾಲೂಕ್ ಯಾವ್ದು ಅಂತ ಕೂಡ ಇಲ್ಲಿ ಮ್ಯಾನ್ಯುಲ್ ಆಗಿ ಎಂಟ್ರಿ ಮಾಡಬೇಕು. ಏನಪ್ಪಾ ನೀವೆಲ್ಲ ಮ್ಯಾನ್ಯುಲ್ ಆಗಿ ಎಂಟ್ರಿ ಮಾಡೋ ಇರುತ್ತೆ. ನೀವು ಯಾವ್ದೇ ಕಾರಣಕ್ಕೆ ಆಟೋಮೆಟಿಕ್ ಫೆಚ್ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಸ್ಟೇಟು, ಡಿಸ್ಟ್ರಿಕ್ಟ್ ಮತ್ತೆ ತಾಲೂಕು ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಓದಿದ್ರೆ ಅದನ್ನೆಲ್ಲ ಎಂಟ್ರಿ ಮಾಡ್ಕೊಂಡು ಸೇಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇಮ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ನಿಮಗೆ ನೆಕ್ಸ್ಟ್ ಪೇಜ್ಗೆ ರೀಡೈರೆಕ್ಟ್ ಆಗ್ತಿದೆ. ಓಕೆ, ನಾನು ಇವಾಗೆಲ್ಲ ಫಿಲ್ ಮಾಡ್ಕೊಂಡು ಈಗ ಸೇಮ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಬಂದು ಏನಪ್ಪಾ ಅಂದ್ರೆ ನಮ್ಗೆ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಕಂಪ್ಲೀಟ್ ಆಗಿ ಏನಪ್ಪಾ ಸಕ್ಸಸ್ಫುಲ್ ಆಗಿ ಏನಪ್ಪಾ ಅಂದ್ರೆ ಈಗ ಕಂಪ್ಲೀಟ್ ಆಗಿದೆ. ಈ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ರಿಸರ್ವೇಶನ್ ಫಿಲ್ ಮಾಡ್ತಾ ಹೋಗ್ಬೇಕು. ಓಕೆ, ಇದರಿಂದ ತುಂಬಾ ಇಂಪಾರ್ಟೆಂಟ್ ಆಗಿದೆ. ರಿಸರ್ವೇಶನ್ ಕ್ಲೈಮ್ ಮಾಡೋದು ಇಂಪಾರ್ಟೆಂಟ್. ಇನ್ ಕೇಸ್ ನೀವು ಕನ್ನಡ ಮೀಡಿಯಮು, ರೂರಲ್, HK, ST ಕ್ಯಾಟಗರಿ ಆಗಿದ್ರೆ ನೀವು ಕಂಪಲ್ಸರಿ ನೋಡ್ಕೊಂಡು ನೀವು ಫಿಲ್ ಮಾಡ್ತಾ ಹೋಗ್ಬೇಕು. ಓಕೆ, ಈಗ ಯಾವ ತರ ಫಿಲ್ ಮಾಡೋದು ತೋರಿಸ್ತಾ ಹೋಗ್ತೀನಿ. ಫಸ್ಟ್ ನೇ ಬಂದು ಇಲ್ಲಿ ಏನಪ್ಪಾ ಅಂದ್ರೆ ಏನ್ ತೋರಿಸ್ತಾ ಇದ್ರೆ ನೀವು GM ಹೊರತುಪಡಿಸಿ ಬೇರೆ ಏನಪ್ಪಾ ಅಂದ್ರೆ ವರ್ಗವನ್ನು
ಕ್ಲೈಮ್ ಮಾಡಲು ಬಯಸಿವರ ಅಂದ್ರೆ ನೀವೇನಾದ್ರೂ GM ಕ್ಯಾಟಗರಿ ಆಗಿ ಬೇರೆ ಕ್ಯಾಟಗರಿ ಆಗಿದ್ರೆ ಇನ್ ಕೇಸ್ SC ST ಕ್ಯಾಟಗರಿ ಆಗಿರ್ಬೋದು, ಅಂದ್ರೆ PWD ಅಂದ್ರೆ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳಾಗಿರ್ಬೋದು, ಆಮೇಲೆ ಮುಸ್ಲಿಂ ಮೈನಾರಿಟಿ ಸ್ಟೂಡೆಂಟ್ ಆಗಿರ್ಬೋದು, ನೀವೇನು ಬೇರೆ ಕ್ಯಾಟಗರಿ ಆಗಿದ್ರೆ ನೀವು ಎಸ್ ಅಂತ ಕ್ಲಿಕ್ ಮಾಡ್ಕೊಂಡು ನಿಮ್ದು ಕ್ಯಾಸ್ಟ್ ಇಂದ ಕ್ಯಾಸ್ಟ್ ಆಡಿ ನಂಬರ್ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಓಕೆನಾ. ಇನ್ ಕೇಸ್ ನಾವು GM ಕ್ಯಾಟಗರಿ ಆಗಿದೆ ನೋ ಅಂತ ಕ್ಲಿಕ್ ಮಾಡ್ಕೊಂಡು ಸೇಮ್ ಕ್ಲಿಕ್ ಮಾಡ್ಕೊಡಿ. ಆಮೇಲೆ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಆಡಿ ನಂಬರ್ ಕೂಡ ಏನಪ್ಪಾ ಇಂಟರ್ವ್ಯೂ ಆಡಿ ನಂಬರ್ ಕೇಳ್ತಾ ಇದ್ದಲ್ಲ, ಆಡಿ ನಂಬರ್ ಎಂಟ್ರಿ ಮಾಡಬೇಕು. ಆಡಿ ನಂಬರ್ ಎಂಟ್ರಿ ಮಾಡ್ಕೊಂಡು ಇಲ್ಲಿ ಫಿಕ್ಸ್ ಅಂತ ಚೆಕ್ ಡೀಟೇಲ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ ನೇಮ್ ಬರುತ್ತೆ. ಆಮೇಲೆ ಆಡಿ ನಂಬರ್ ಶೋ ಆಗುತ್ತೆ. ಆಮೇಲೆ ನಿಮ್ ತಂದೆ ಹೆಸರೇನು ಶೋ ಆಗುತ್ತೆ. ನೆಕ್ಸ್ಟ್ ಯಾವಾಗ ನಿಮ್ದು ಎಕ್ಸ್ಪೈರ್ ಆಯ್ತು ಕೂಡ ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ಓಕೆನಾ. ನಾನು ಇವಾಗ ನೋ ಅಂತ ಕ್ಲಿಕ್ ಮಾಡ್ಕೊಂಡು ಸೇವ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೇಮ್ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಇಲ್ಲಿ ಏನಪ್ಪಾ ಕಲ್ಯಾಣ ಕರ್ನಾಟಕ ಅಂದ್ರೆ ನೀವೇನಾದ್ರೂ 371 ಅಂದ್ರೆ ಕಲ್ಯಾಣ ಕರ್ನಾಟಕ ರೀಜನ್ ಒಳಗೆ ಬರ್ತೀರಾ. ಅಂದ್ರೆ ಕಲ್ಯಾಣ ಕರ್ನಾಟಕ ಬರುವಂತ ಡಿಸ್ಟ್ರಿಕ್ಟ್ ಬೇರೆ ಬೇರೆ ಇದಾವೆ. ಓಕೆನಾ. ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ. ಆ ರೀಜನ್ ಒಳಗೆ ನೀವೇನು ಬರ್ತಾ ಇದಕ್ಕೆ ಆದ್ರೆ ಎಸ್ ಇನ್ ಕೇಸ್ ನೀವೇನೋ ಬಂದ್ರೆ ಅಂದ್ರೆ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಏನಪ್ಪಾ ಅಂದ್ರೆ ನಿಮಗೆ ಕಲ್ಯಾಣ ಕರ್ನಾಟಕ ಒಂದು ಸರ್ಟಿಫಿಕೇಟ್ ಇಶ್ಯೂ ಮಾಡಿರ್ತೀರ. ಆ ಇಶ್ಯೂ ಮಾಡಿರುವಂತ ಏನಪ್ಪಾ ಅಂದ್ರೆ ಆಡಿ ನಂಬರ್ ಇರುತ್ತೆ. ಆ ಆಡಿ ನಂಬರ್ ಅಲ್ಲಿ ಎಂಟ್ರಿ ಮಾಡ್ಕೊಂಡು ಏನಪ್ಪಾ ಅಂದ್ರೆ ನಿಮ್ದು ಆಟೋಮೆಟಿಕ್ ಎಲ್ಲ ಡೀಟೇಲ್ಸ್ ಫೆಚ್ ಆಗುತ್ತೆ. ಇನ್ ಕೇಸ್ ನೀವೇನಾದ್ರೂ ಕಲ್ಯಾಣ ಕರ್ನಾಟಕ ರೀಜನ್ ಬರ್ತಾ ಇಲ್ಲಪ್ಪ ಅಂದ್ರೆ ನೀವು ನೋ ಅಂತ ಕ್ಲಿಕ್ ಮಾಡಿ ಎಸ್ ಏನೋ ನೋ ಅಂತ ಕ್ಲಿಕ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ನೀವು ನೆಕ್ಸ್ಟ್ ಪೇಜ್ಗೆ ಹೋಗ್ತಾ ಹೋಗ್ಬೋದು. ನಾನು ಇವಾಗ ಏನಪ್ಪಾ ಅಂದ್ರೆ ಆಡಿ ನಂಬರ್ ಎಸ್ ಅನ್ನು ಕ್ಲಿಕ್ ಮಾಡಿದೀನಿ. ಇಲ್ಲಿ ಎಂಟರ್ ಆಡಿ ನಂಬರ್ ಕೇಳ್ತಾ ಇದ್ದೀವಿ, ಅದನ್ನ ನೀವು ಎಂಟ್ರಿ ಮಾಡ್ತಾ ಹೋಗ್ಬೋದು. ಆಮೇಲೆ ಕೆಳಗಡೆ ಸೇವ್ ನಾನ್ ಡೀಟೇಲ್ಸ್ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನೀವು ಒಂದೊಂದು ಸ್ಟೆಪ್ ನ ಸೇವ್ ಮಾಡ್ಕೊಂತ ಬರ್ಬೇಕು. ಓಕೆನಾ. ನೀವು ಎಲ್ಲಾ ಎಂಟ್ರಿ ಮಾಡ್ಕೊಂಡು ಸೇವ್ ಮಾಡಿದ್ರೆ ನಿಮ್ಗೆ ಸೇವ್ ಆಗೋದಿಲ್ಲ. ಹಾಗಾಗಿ ಒಂದೊಂದು ಸ್ಟೆಪ್ ಅಂದ್ರೆ C371 ಸೇವ್ ಮಾಡಬೇಕು. ಆಮೇಲೆ ಕ್ಯಾಟಗರಿ ಸೇವ್ ಮಾಡಬೇಕು. ಓಕೆನಾ. ಅದರ ಕಂಪಲ್ಸರಿ ನೀವು ಸ್ಟೆಪ್ ಬೈ ಸ್ಟೆಪ್ ನೀವು ಸೇವ್ ಮಾಡ್ಕೊಂತ ಹೋಗ್ಬೇಕು. ನೀವೇನು ಎಸ್ ಅಂತ ಕೊಟ್ಟಿದ್ರೆ ನಿಮ್ ಡೀಟೇಲ್ಸ್ ರಿಫ್ರೆಶ್ ಆಗುತ್ತೆ. ಇಲ್ಲಿ ಸೇವ್ ಮಾಡಿ ಆದ್ಮೇಲೆ ನಾವು ಕೆಳಗಡೆ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನೆಕ್ಸ್ಟ್ ನೀವು 1ರಿಂದ 10ನೇ ತರಗತಿ ಕರ್ನಾಟಕ ಗ್ರಾಮೀಣ ಪ್ರದೇಶದಲ್ಲಿ ಓದಿದ್ರೆ ಅಂದ್ರೆ ನೀವೇನಾದ್ರೂ ಗ್ರಾಮೀಣ ಭಾಗದ ವಿದ್ಯಾರ್ಥಿ ಆಗಿದ್ದೀರಾ ಅಂತ ಕೇಳ್ತಾ ಇದ್ರೆ, ಇನ್ ಕೇಸ್ ನೀವೇನೋ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಾಗಿದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಂಡು ನೀವು ಆ ಸರ್ಟಿಫಿಕೇಟ್ ಇಶ್ಯೂ ಮಾಡಿರ್ತಾರೆ. ಅದನ್ನ ಸರ್ಟಿಫಿಕೇಟ್ ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ಅಪ್ಲೋಡ್ ಮಾಡಬೇಕು. ಇನ್ ಕೇಸ್ ನಿಮ್ಮ ಹತ್ರ ಏನಪ್ಪಾ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ನೀವು ಸರ್ಟಿಫಿಕೇಟ್ ಕಂಪಲ್ಸರಿ ಮಾಡಿಸ್ಕೊಂಡು ನೀವು ಅಪ್ಲೈ ಮಾಡ್ತಾ ಹೋಗಬೇಕು. ಇನ್ ಕೇಸ್ ನಿಮ್ಮ ಗ್ರಾಮೀಣ ಭಾಗ ವಿದ್ಯಾರ್ಥಿಗಳಲ್ಲ, ನಾವು ನಗರದಲ್ಲಿ ವಿದ್ಯಾಭ್ಯಾಸ ಮಾಡಿದೀವಿ ಅಂದ್ರೆ ನೀವು ಜಸ್ಟ್ ಏನಪ್ಪಾ ನೋ ಅಂತ ಕ್ಲಿಕ್ ಮಾಡ್ಕೊಂಡು ನೀವೇನಪ್ಪಾ ಅಂದ್ರೆ ನೆಕ್ಸ್ಟ್ ಪೇಜ್ಗೆ ಹೋಗ್ತಾ ಹೋಗ್ಬೇಕು. ಓಕೆನಾ. ನೆಕ್ಸ್ಟ್ ಇಲ್ಲಿ ಸೇವ್ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಈ ತರ ಮತ್ತೆ ಏನಪ್ಪಾ ಅಂದ್ರೆ ತಿರ್ಗಾ ಪದೇ ಮತ್ತೆ ಫಸ್ಟ್ ಪೇಜ್ ರೀರೈಟ್ ಆಗುತ್ತೆ. ಹಾಗಾಗಿ ನೀವು ಅಪ್ಲೈ ಮಾಡುವಾಗ ಡೆಸ್ಕ್ಟಾಪ್ಗೆ ಕನ್ವರ್ಟ್ ಮಾಡ್ಕೊಂಡು ಅಪ್ಲಿಕೇಶನ್ ಆಗ್ತಾ ಹೋಗ್ಬೇಕು. ಓಕೆನಾ. ನಾವೇನು ನೆಕ್ಸ್ಟ್ ಗ್ರಾಮೀಣ ಭಾಗ ಆದ್ಮೇಲೆ ನಮ್ಮ ಕನ್ನಡ ಮೀಡಿಯಂ ಕೇಳುತ್ತೆ. ಕನ್ನಡ ಮೀಡಿಯಂ ಅಂದ್ರೆ ನೀವು ಏನೋ ಕನ್ನಡ ಮೀಡಿಯಂ ಓದಿದ್ರೆ ಕನ್ನಡ ಮೀಡಿಯಂ ಎಸ್ ಅಂತ ಹಾಕೊಂಡು ನೀವು ಸೇವ್ ಮಾಡಬೇಕು. ಇನ್ ಕೇಸ್ ನೀವು ಕನ್ನಡ ಮೀಡಿಯಂ ಅಲ್ಲ ಇಂಗ್ಲಿಷ್ ಮೀಡಿಯಂ ಓದಿದ್ರೆ ನೀವು ನೋ ಅಂತ ಹಾಕಬೇಕು. ಅದು ಯಾವ ತರ ಅನ್ವಯ ಆಗುತ್ತಪ್ಪ ಕನ್ನಡ ಮೀಡಿಯಂ ಅಂದ್ರೆ ನೀವು 1ನೇ ತರಗತಿಯಿಂದ 10ನೇ ತರಗತಿ ಕನ್ನಡ ಮೀಡಿಯಂ ಓದಿದ್ರೆ ಮಾತ್ರ ನಿಮಗೆ ಅನ್ವಯ ಆಗುತ್ತೆ. ಇನ್ ಕೇಸ್ ನೀವು 1ರಿಂದ 5ರ ಮಟ್ಟ ಕನ್ನಡ ಓದಿ 6ರಿಂದ 10ನೇ ತರಗತಿ ಇಂಗ್ಲಿಷ್ ಓದಿದ್ರೆ ಯಾವುದೇ ಕಾರಣಕ್ಕೆ ನೀವು ಏನಪ್ಪಾ ಅಂದ್ರೆ ಕನ್ನಡ ಮೀಡಿಯಂ ವಿದ್ಯಾರ್ಥಿ ಅಂತ ಕನ್ಸಿಡರ್ ಆಗೋದಿಲ್ಲ. ಹಾಗಾಗಿ 1ನೇ ತರಗತಿಯಿಂದ 10ನೇ ತರಗತಿ ಓದಿರೋಂಥವ್ರಿಗೆ ಮಾತ್ರ ಏನಪ್ಪಾ ಅಂದ್ರೆ ಇಲ್ಲಿ ನಿಮಗೆ ಕನ್ನಡ ಮೀಡಿಯಂ ಅಪ್ಲೈ ಆಗ್ತಾ ಹೋಗುತ್ತೆ. ಅದಾದ್ಮೇಲೆ ಅದು ಕನ್ನಡ ಮೀಡಿಯಂ ಆದ್ಮೇಲೆ ಕೆಳಗಡೆ ಇಲ್ಲಿ ಪ್ರಾಜೆಕ್ಟ್ ಯೋಜನಾ ಕ್ಷೇತ್ರ ಅಭ್ಯರ್ಥಿ ಅಂದ್ರೆ ನೀವೇನಾದ್ರೂ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳು ಆಗಿದ್ದೀರಾ ಅಂತ ಕೇಳ್ತಾ ಇದ್ರೆ, ಇನ್ ಕೇಸ್ ನೀವೇನೋ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿ ಆಗಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ ಅದು ಡೀಟೇಲ್ಸ್ ನ ಅಂದ್ರೆ ನಿಮಗೆ ಅಪ್ಲಿಕೇಶನ್ ಇರುತ್ತೆ, ನಿಮ್ಮೊಂದು ಫಾರ್ಮ್ ಇರುತ್ತೆ. ಆ ಫಾರ್ಮ್ ಇರುವಂತ ಡೇಟ್ ಆಗಿರ್ಬೋದು, ಒಂದು ನಂಬರ್ ಇರುತ್ತೆ, ಅದನ್ನ ಎಂಟ್ರಿ ಮಾಡಿ ಮುಗಿದೋಗುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಇಲ್ಲ ಅಂದ್ರೆ ಕೂಡ ಏನಪ್ಪಾ ಅಂದ್ರೆ ನೋ ಅಂತ ಕ್ಲಿಕ್ ಮಾಡ್ಬೋದು. ನೀವು ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳು ಆಗಲ್ಲಪ್ಪ ಅಂದ್ರೆ ನೀವು ಜಸ್ಟ್ ನೋ ಅಂತ ಕ್ಲಿಕ್ ಮಾಡ್ಕೊಂಡು ಏನಪ್ಪಾ ನೆಕ್ಸ್ಟ್ ಸೇವ್ ಅಂತ ಕ್ಲಿಕ್ ಮಾಡಿದ್ರೆ ಏನಪ್ಪಾ ಅಂದ್ರೆ ಅಲ್ಲಿ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ಎಲ್ಲ ರಿಸರ್ವೇಶನ್ ಕಂಪ್ಲೀಟ್ ಆಗುತ್ತೆ. ಅದೆಲ್ಲ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಕೆಳಗಡೆ 5 ಬಾಕ್ಸ್ ಇರುತ್ತೆ. ಓಕೆನಾ. ನೀವು 5 ಬಾಕ್ಸ್ ನೀವು ಕ್ಲಿಕ್ ಮಾಡ್ತಾ ಹೋಗಬೇಕು. ಓಕೆನಾ. ಅದು ಯಾವ ತರ ಇದೆ ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಏನಪ್ಪಾ ಕನ್ಫರ್ಮ್ ಆದ ಕ್ಲೈಮ್ ಬಿಫೋರ್ ಅಂತ ಕೇಳ್ತಾ ಇದೆ. ಫಸ್ಟ್ನೇದು ಐ ಹ್ಯಾವ್ ವೆರಿಫೈಡ್ ಅಂತ ನೀವು ಕ್ಲಿಕ್ ಮಾಡ್ಕೋಬೇಕು. ಯಾಕಪ್ಪ ಅಂದ್ರೆ ನೀವು ಕನ್ನಡ ಮೀಡಿಯಂ ರೂರಲ್ ಆಗಿರ್ಬೋದು, ಆಮೇಲೆ HK ರೀಜನ್ ಕ್ಯಾಸ್ಟ್ ಎಲ್ಲ ಕರೆಕ್ಟಾಗಿ ಫಿಲ್ ಮಾಡಿದ್ರೆ ಅನ್ಕೊಂಡು ನೀವೇನಪ್ಪಾ ಅಂದ್ರೆ ಸೇವ್ ರಿಸರ್ವೇಶನ್ ಇನ್ಫಾರ್ಮೇಶನ್ ಅದೇನು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡೆ ನಿಮ್ದು ರಿಸರ್ವೇಶನ್ ಕಂಪ್ಲೀಟ್ ಆಗಿ ಸೇವ್ ಆಗುತ್ತೆ. ಹಾಗಾಗಿ ನೀವೇನಪ್ಪಾ ಅಂದ್ರೆ ಎಲ್ಲ ಸೇವ್ ಮಾಡೋಕ್ಕಿಂತ ಮುಂಚೆ ಒನ್ ಟೈಮ್ ಕ್ರಾಸ್ ವೆರಿಫಿಕೇಶನ್ ಕಂಪಲ್ಸರಿ ಮಾಡ್ತಾ ಹೋಗಬೇಕು. ನಾ ಎಲ್ಲ ಸೇವ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಒನ್ ಟೈಮ್ ಎರರ್ ಬರುತ್ತೆ ಅಂದ್ರೆ ವೆಬ್ಸೈಟ್ ಸ್ಲೋ ಇದೆ ಎರರ್ ಬರುತ್ತೆ. ಹಾಗಾಗಿ ಒನ್ ಟೈಮ್ ಚೆಕ್ ಮಾಡ್ಕೊಂಡು ಸೇವ್ ಮಾಡ್ಕೋಬೇಕು. ಎಲ್ಲ ಸೇವ್ ಮಾಡ್ಕೊಂಡು ಆದ್ಮೇಲೆ ಕೆಳಗಡೆ ಏನಪ್ಪಾ ಅಂದ್ರೆ ಅದರ್ ಇನ್ಫಾರ್ಮೇಶನ್ ಕೂಡ ಶೋ ಆಗ್ತಿರುತ್ತೆ. ಅದರ್ ಇನ್ಫಾರ್ಮೇಶನ್ ಕೂಡ ಯಾವ ತರ ಫಿಲ್ ಮಾಡೋದು ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆನಾ. ಇವಾಗ ನೆಕ್ಸ್ಟ್ ಇವಾಗ ಏನಪ್ಪಾ ಅಂದ್ರೆ ಯಾವ ತರ ಫಿಲ್ ಮಾಡಕಂದ್ರೆ ಇಲ್ಲಿ ನೀವೇನಾದ್ರು ಆರ್ ಯು ಫಾರೆಸ್ಟ್ ಏರಿಯಾ ಟ್ರೈಬಲ್ ಅಂದ್ರೆ ನೀವೇನಾದ್ರು ಫಾರೆಸ್ಟ್ ಟ್ರೈಬಲ್ ಆಗಿ ಅಂದ್ರೆ ಅರಣ್ಯ ಪ್ರದೇಶದಲ್ಲಿ ವಾಸಿಸುವಂತ ವಿದ್ಯಾರ್ಥಿ ಆಗಿದ್ದಾರೆ ಅಂತ ಕೇಳ್ತಾ ಇದ್ರೆ ಇನ್ ಕೇಸ್ ಎಸ್ ಇದ್ರೆ ಎಸ್ ಅಂತ ಹಾಕೊಳ್ಳಿ, ನೋ ಇದ್ರೆ ನೋ ಅಂತ ಹಾಕೊಳ್ಳಿ. ಓಕೆನಾ. ಅದು ಜಸ್ಟ್ ಸಿಂಪಲ್ ಇರುತ್ತೆ. ನೆಕ್ಸ್ಟ್ ಕೆಳಗಡೆ ಬಂದು ಸೆಕ್ಷನ್ 2 ಇರುತ್ತೆ. ಸೆಕ್ಷನ್ 2 ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ಮೆಜರ್ಮೆಂಟ್ ಅಂದ್ರೆ ನಿಮ್ದು ಹೈಟ್ ಎಷ್ಟಿರುತ್ತೆ ವೇಟ್ ಎಷ್ಟಿರುತ್ತೆ ಅಂತ ನೀವು ಎಂಟ್ರಿ ಮಾಡಬೇಕು. ನೀವು ಹುಡುಗಿಯರಾಗಿದ್ರೆ ನಿಮ್ದು ಜಸ್ಟ್ ಹೈಟ್ ಎಂಟ್ರಿ ಮಾಡ್ಕೊಳ್ಳಿ, ಆಮೇಲೆ ವೇಟ್ ಎಂಟ್ರಿ ಮಾಡಬೇಕು. ಇನ್ ಕೇಸ್ ನೀವೇನೋ ಬಾಯ್ಸ್ ಅಪ್ಲಿಕೇಶನ್ ಆಗ್ತಿದ್ರೆ ನಿಮ್ದು ಹೈಟ್ ಮತ್ತೆ ಚೆಸ್ಟ್ ಎದೆ ಸುತ್ತ ಇಲ್ಲಿ ಸೆಂಟಿಮೀಟರ್ ನೀವು ಎಂಟ್ರಿ ಮಾಡ್ತಾ ಹೋಗಬೇಕು. ನಾನು ಇವಾಗ
ಹೈಟ್ ಎಷ್ಟು ಅಂತ ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಹೈಟ್ ಎಂಟ್ರಿ ಆದಮೇಲೆ ಕೆಳಗಡೆ ಇಲ್ಲಿ ಪಕ್ಕದಾಗ ಇರುವಂಥ ವೇಟ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ವೇಟ್ ಎಂಟ್ರಿ ಮಾಡಿಕೊಂಡೆ ಇದು ಬಂದು ಸೆಕ್ಷನ್ 2 ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಆಮೇಲೆ ಸೆಕ್ಷನ್ 3 ಇರುತ್ತೆ. ಸೆಕ್ಷನ್ 3 ಬಂದ್ಬಿಟ್ಟು ಆರ್ ಯು ಸ್ಟೇಟ್ ಸೆಂಟರ್ ಸರ್ವೆಂಟ್ ಅಂದರೆ ನೀವೇನಾದ್ರು ಸ್ಟೇಟ್ ಇಲ್ಲ ಸೆಂಟ್ರಲ್ಲು ನಾನು ಗೌರ್ಮೆಂಟ್ ಜಾಬ್ ಮಾಡ್ತಾ ಇದ್ದೀರಾ ಅಂದರೆ ಏನಾದ್ರು ಸರ್ವೆಂಟ್ ಆಗಿದ್ದಕ್ಕೆ ಅಂತಾರೆ. ಇನ್ ಕೇಸ್ ಎಸ್ ಅಂತ ಹಾಕೊಳ್ಳಿ, ನೋ ಅಂತ ಹಾಕೊಂಡು ಕೆಳಗಡೆ ಸೇವ್ ಅಂತ ಆಪ್ಷನ್ ಇದೆಯಲ್ಲ ಆ ಸೇವ್ ಮಾಡಿ ಕ್ಲಿಕ್ ಮಾಡ್ಕೊಂಡು ಏನಪ್ಪ ಅಂದ್ರೆ ನಿಮ್ಮದು ಕಂಪ್ಲೀಟ್ ಆಗಿ ಆಧಾರ್ ಇನ್ಫಾರ್ಮೇಶನ್ ಕಂಪ್ಲೀಟ್ ಆಗಿ ಸೇವ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಪಕ್ಕದಲ್ಲಿ ಸೇವ್ ಅಂತ ಆದಮೇಲೆ ಕೆಳಗಡೆ ಪಕ್ಕದಲ್ಲಿ ಸೇವ್ ಅಂತ ಇರುತ್ತೆ. ಆ ಸೇವ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ 5 ಲಕ್ಷ ಬಗ್ಗೆ ಕೇಳ್ತಾ ಇದ್ದಾರೆ. ಓಕೆನಾ, ಇನ್ ಕೇಸ್ ನೀವೇನಾದ್ರೂ ಏಜ್ ಮೀರಿದನ ಅಂತ ಕೇಳಿದರೆ 5 ಲಕ್ಷ ನಿಮ್ಗೇನು ಬೇಕಿದ್ರೆ ಅದನ್ನ ತಗೋಬಹುದು. ಇನ್ ಕೇಸ್ ಬೇಡ ಆಗಿದ್ರೆ ಹಂಗೆ ನೀವು ಖಾಲಿ ಬರ್ತಾ ಹೋಗ್ಬೋದು. ಇಲ್ಲಿ ಸೆಲೆಕ್ಟ್ ಏಜ್ ಸೆಕ್ಷನ್ ಕ್ಯಾಟಗರಿ ಅಂತ ನಿಮ್ಮ ಕ್ಯಾಟಗರಿ ವೈಸ್ ಏನಪ್ಪಾ ಅಂದ್ರೆ 5 ಲಕ್ಷ ಕೇಳ್ತಾ ಇದ್ರೆ ನಿಮ್ಗೆ ಬೇಕಿದ್ರೆ ತಗೋಬಹುದು, ಬೇಡ ಅಂದ್ರೆ ಹಂಗೆ ಬಿಡ್ತಾ ಹೋಗ್ಬೋದು. ಓಕೆನಾ, ಇದೆಲ್ಲ ಸೆಲೆಕ್ಷನ್ ಆದ್ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಕೆಳಗಡೆ ಬಂದ್ಮೇಲೆ ಇಲ್ಲಿ ಎಕ್ಸ್ ಡಿಪೆಂಡ್ಸ್ ಅಂತ ಕೇಳ್ತಾ ಇದ್ರೆ ಮತ್ತೆ ಬಿಡಿ, ನಿಮ್ಗೆ ಬೇಕಿದ್ರೆ ತಗೊಳ್ಳಿ, ಬೇಡ. ಕೆಳಗಡೆ ಬಂದ್ಬಿಟ್ಟು ಸೇವ್ ಡೀಟೇಲ್ಸ್ ಅಂದ್ರೆ ಕನ್ನಡ ಲ್ಯಾಂಗ್ವೇಜ್ ಅಂದ್ರೆ ನೀವೇನಾದ್ರು ಕೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಇಲ್ಲಾಂದ್ರೆ ಯಾವ ಥರ ಕೆ ಎಲ್ಲ KPSC ನಡೆಸುವಂಥ ಕನ್ನಡ ಎಕ್ಸಾಮ್ ಕಂಪಲ್ಸರಿ ಬರ್ತಿದ್ರೆ ನೀವು ಎಸ್ ಅಂತ ಹಾಕೊಳ್ಳಿ, ಇಲ್ಲಾಂದ್ರೆ ನೋ ಅಂತ ಹಾಕೊಳ್ಳಿ. ಇಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದರೆ ನೀವು KPSC ಇನ್ನಿತರ ಯಾವುದೇ ಪರೀಕ್ಷೆ ಪ್ರಾಧಿಕಾರದಿಂದ ಕನ್ನಡ ಪರೀಕ್ಷೆ ಉತ್ತೀರ್ಣವಾಗಿದ್ರೆ ಅಂತ ಕೇಳ್ತಾರೆ. ಅಂದರೆ ನಡೆಸಿರುವಂಥ ಕನ್ನಡ ಎಕ್ಸಾಮು ಪಾಸ್ ಆಗಿದೆ ಅಂತ ಕೇಳ್ತಾ ಇದ್ರೆ ನೀವು ಪಾಸ್ ಆಗಿದ್ರೆ ಎಸ್ ಅಂತ ಹಾಕೊಳ್ಳಿ, ನೋ ಇದ್ರೆ ನೋ ಅಂತ ಹಾಕೊಳ್ಳಿ. ಇನ್ ಕೇಸ್ ನೀವು ಎಸ್ ಅಂತ ಹಾಕೊಂಡ್ರೆ ನೀವು ಕನ್ನಡ ಎಕ್ಸಾಮ್ ಬರ್ತಿರಲ್ವಾ ಅದು ಸರ್ಟಿಫಿಕೇಟ್ ರಿಜಿಸ್ಟ್ರೇಷನ್ ನಂಬರ್ ಕಂಪಲ್ಸರಿ ಹಾಕ್ಲೇಬೇಕು. ಓಕೆನಾ, ಅದು ತುಂಬ ಜನ ಹತ್ರ ಇಲ್ಲ. ಅದನ್ನ ಯಾವ ಥರ ಡೌನ್ಲೋಡ್ ಮಾಡ್ಕೊಂಡು ನಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ನಡೆಸುವಂಥ ಕನ್ನಡ ಪರೀಕ್ಷೆ ರಿಜಿಸ್ಟರ್ ನಂಬರ್ ಮಾತ್ರ ಇದ್ರೆ ಅಲ್ಲಿ ಕಂಪಲ್ಸರಿ ಎಂಟ್ರಿ ಮಾಡಬೇಕು. ಅಲ್ಲಿ ಎಂಟ್ರಿ ಮಾಡ್ಕೊಂಡು ಆದ್ಮೇಲೆ ನೀವು ನೆಕ್ಸ್ಟ್ ಪೇಜ್ಗೆ ಹೋಗ್ತೀರಾ. ಅಲ್ಲಿ ನಾನು ನೋ ಅಂತ ಹಾಕ್ತೀನಿ. ನೋ ಅಂತ ಹಾಕೊಂಡು ಇಲ್ಲಿ ಕೆಳಗಡೆ ನೀವು ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನೀವು 10ನೇ ತರಗತಿಯಲ್ಲಿ SLC PUC ಉನ್ನತ ಮಟ್ಟದಲ್ಲಿ ಕನ್ನಡ ವಿಷಯದಲ್ಲಿ ಉತ್ತೀರ್ಣರಾಗಿದ್ದೀರಾ ಅಂದ್ರೆ ನೀವು SLC ಆಗಿರ್ಬೋದು, PUC ಆಗಿರ್ಬೋದು, ಇನ್ನು ಎನಿ ಅದರ್ ಕ್ವಾಲಿಫಿಕೇಶನ್ ಅಲ್ಲಿ ಕನ್ನಡ ಎಕ್ಸಾಮ್ ಪಾಸ್ ಆಗಿದೆ ಕೇಳ್ತಾ ಇದ್ರೆ ಇನ್ ಕೇಸ್ ನೀವು ಪಾಸ್ ಆಗಿದ್ರೆ ಎಸ್ ಅಂತ ಹಾಕೊಳ್ಳಿ, ನೋ ಅಂತ ಹಾಕೊಳ್ಳಿ. ಇಲ್ಲಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಓದಿದ್ರೆ ಎಸ್ ಅಂತ ಇಲ್ಲ ನೋ ಅಂತ ಹಾಕಿರ್ಬೋದು. ಆಮೇಲೆ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಓದಿದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಕೇಳುತ್ತೆ, ನಿಮಗೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಕೆಳಗಡೆ ಬಂದು ನಿಮ್ಮ ವಿರುದ್ಧ ಯಾವುದೇ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿದೆ ಅಂದ್ರೆ ನೀವು ಪೊಲೀಸ್ ಸ್ಟೇಷನ್ ಒಳಗೆ ಯಾವುದೇ FIR ದಾಖಲಾಗಿದೆ ಅಂತ ಕೇಳ್ತಾರೆ. ಎಸ್ ಅಂತ ಹಾಕೊಳ್ಳಿ, ನೋ ಅಂತ ಹಾಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ಲಾಸ್ಟ್ ಒಂದು ನೀವು ಎಂದಾದರೂ ಯಾವುದೇ ಯಾವುದೇ ಪರೀಕ್ಷೆಯಲ್ಲಿ ಅಂದರೆ ಡಿಪಾರ್ಟ್ ಆಗಿದೆ ಕೇಳ್ತಾ ಅಂದರೆ ಕೆ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಆಮೇಲೆ KPSC ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಆ ಡಿಪಾರ್ಟ್ಮೆಂಟ್ ಕಡೆಯಿಂದ ನೀವೇನಾದರೂ ಡಿಪಾರ್ಟ್ ಆಗಿದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ನೋ ಇದ್ರೆ ನೋ ಅಂತ ನೀವು ಕ್ಲಿಕ್ ಮಾಡ್ತಾ ಹೋಗ್ಬೋದು. ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಾದ್ಮೇಲೆ ಇಲ್ಲಿ ಸೇವ್ ಕನ್ನಡ ಡೀಟೇಲ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದರೆ ಇಲ್ಲಿ ನಿಮ್ದೆಲ್ಲ ರಿಸರ್ವೇಷನ್ ಕೂಡ ಸೇವ್ ಆಗ್ತಾ ಹೋಗುತ್ತೆ. ನಾನು ಸೇವ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೇವ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಈ ಥರ ಶೋ ಆಗ್ತಾ ಹೋಗುತ್ತೆ. ಇದು ಶೋ ಆದ್ಮೇಲೆ ಏನಪ್ಪಾ ಅಂದ್ರೆ ಕೆಳಗಡೆ ಇಲ್ಲಿ 7 ಲಕ್ಷ ಬಗ್ಗೆ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ನಾವು ಯಾವ ರೀಜನ್ಗೆ ಅಪ್ಲೈ ಮಾಡ್ತೀವಿ ಅಂತ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಯಾವ ಥರ ಅದನ್ನ ಯಾವ ಸೆಲೆಕ್ಟ್ ಮಾಡೋದು ಕೂಡ ಈಗ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಬಂದು ಡಾಕ್ಯುಮೆಂಟ್ ಅಪ್ಲೈ ಮಾಡಬೇಕು. ನೀವು ಡಾಕ್ಯುಮೆಂಟ್ ಯಾವುದೇ ಕಾರಣಕ್ಕೂ ಅಪ್ಲೈ ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಾಕಪ್ಪ ಅಂದರೆ ನೀವು ಸ್ಟಾರ್ಟಿಂಗ್ ಅಪ್ಲಿಕೇಶನ್ ಹಾಕುವಾಗ ನೀವು ಎಲ್ಲ ಡಾಕ್ಯುಮೆಂಟ್ ಕೂಡ ಅಪ್ಲೈ ಮಾಡ್ತೀರಾ. ಅದು ಯಾವುದಪ್ಪ ಅಂದರೆ ಫೋಟೋ ಅಪ್ಲೈ ಮಾಡಿರ್ತೀರಾ, ಹಾಗೆ ಸಿಗ್ನೇಚರ್ ಅಪ್ಲೋಡ್ ಮಾಡ್ತೀರಾ, ಹಾಗೆ ಲೆಫ್ಟ್ ಥಂಬ್ ಇಂಪ್ರೆಷನ್ ಕೂಡ ನೀವೇನಪ್ಪ ಅಂದರೆ ಅಪ್ಲೋಡ್ ಮಾಡ್ತೀರಾ. ಯಾವುದೇ ಕಾರಣಕ್ಕೂ ಮತ್ತೆ ಕೂಡ ನೀವು ಅಪ್ಲೋಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇನ್ ಕೇಸ್ ಡಾಕ್ಯುಮೆಂಟ್ ಅಂದ್ರಪ್ಪ ನೀವು ಆಧಾರ್ ಅಥೆಂಟಿಕೇಶನ್ ಮಾಡಿರ್ತೀರಲ್ವ ಅದು ಆಟೋಮೆಟಿಕ್ ಏನಪ್ಪ ಅಂದರೆ ಡಾಕ್ಯುಮೆಂಟ್ ಎಲ್ಲ ಫೆಚ್ ಆಗಿದೆ. ಯಾವುದೇ ಕಾರಣಕ್ಕೆ ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಏನಪ್ಪ ಅಂದರೆ ಸಿಗ್ನೇಚರ್, ಫೋಟೋ ಮತ್ತು ತಮ್ಮ ಇಂಪ್ರೆಷನ್ ಆಲ್ರೆಡಿ ಅಪ್ಲೋಡ್ ಮಾಡ್ತಾರೆ, ಮತ್ತೆ ಅಪ್ಲೋಡ್ ಮಾಡೋ ಅವಶ್ಯಕತೆ ಕೂಡ ಇನ್ನು ಇರುವುದಿಲ್ಲ. ಓಕೆನಾ, ನೆಕ್ಸ್ಟ್ ಏನಪ್ಪ ಅಂದ್ರೆ ಫೋಟೋ ಎಲ್ಲ ಅಪ್ಲೋಡ್ ಮಾಡಾದ್ಮೇಲೆ ಕೆಳಗಡೆ ಇಲ್ಲಿ ನೆಕ್ಸ್ಟ್ ಅಂತ ಇದೆ ಅಲ್ವಾ, ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ಏನಪ್ಪ ಅಂದ್ರೆ ಜಸ್ಟ್ ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡಾದ್ಮೇಲೆ ಇಲ್ಲಿ ರೈಟ್ ಸೈಡು ನೆಕ್ಸ್ಟ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ನೀವು ನೆಕ್ಸ್ಟ್ ಪೇಜ್ಗೆ ಹೋಗಬೇಕು. ಇಲ್ಲಿ ಬಂದ್ಬಿಟ್ಟು ಏನೋ ಪೋಸ್ಟ್ ಸೆಲೆಕ್ಷನ್ ಇರುತ್ತೆ. ನೀವು ಅಪ್ಲೈ ಮಾಡ್ತಿರೋ ಪೊಲೀಸ್ ಕಾನ್ಸ್ಟೇಬಲ್ಗೆ ಅದನ್ನು ಪೋಸ್ಟ್ ಸೆಲೆಕ್ಷನ್ ಮಾಡಬೇಕು. ಅಲ್ಲಿ ಯಾವ ಥರ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಶೋ ಆಗ್ತಾಯಿದೆ ಅದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಸೆಲೆಕ್ಷನ್ 1 ಒಳಗೆ ಪೋಸ್ಟ್ ಸೆಲೆಕ್ಷನ್ ಅಂತ ಇದೆ. ಇಲ್ಲಿ ಏನಪ್ಪ ಅಂದರೆ ಫಸ್ಟ್ ಚಿಕ್ಕದೊಂದು ಬಾಕ್ಸ್ ಇದೆ ಅಲ್ವಾ, KSRP ಪೊಲೀಸ್ ಕಾನ್ಸ್ಟೇಬಲ್ ಅಂತ ಇದೆ ಅಲ್ವಾ. ನಾನು ಅಪ್ಲೈ ಮಾಡ್ತಿರೋದು ನಾನು ರೀಜನ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ಇವಾಗ ಆ ಚಿಕ್ಕದಾಗಿರೋ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಅರ್ಜಿ ಸಲ್ಲಿಸುವ ಏನಪ್ಪ ಅಂದ್ರೆ ಯಾವ ಜಿಲ್ಲೆಗೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ಅದು ಒಂದು ಇಂಪಾರ್ಟೆಂಟ್ ಆಗಿರ್ಬೇಕು. ನೀವು ಯಾವ ಅರ್ಜಿಯನ್ನು ವರ್ಗೀಕರಣ ನೋಡಿಲ್ಲಪ್ಪ ಅಂದರೆ ಕಂಪಲ್ಸರಿ ಒನ್ ಟೈಮ್ ನೋಡ್ಕೋಬೇಕು. ಹಾಗಾಗಿ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ನೀವೇನಾದರೂ ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಗೊತ್ತಿಲ್ಲಪ್ಪ ಅಂದರೆ 1-2-3 ಡೇಸ್ ಟೈಮ್ ತೊಗೊಂಡು ಯಾವ ಜಿಲ್ಲೆಗೆ ಹಾಕ್ಬೇಕಪ್ಪ ಅಂತ ಡಿಸೈಡ್ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ಬೇಕು. ತುಂಬ ವೇಕೆನ್ಸಿಗಳು ಜಾಸ್ತಿ ಅದಾವು ಅಲ್ಲಿ ಹಾಕೋಣಂದರೆ ತುಂಬ ಜನ ಅಲ್ಲಿ ಹಾಕ್ತಾರೆ. ಕಮ್ಮಿ ವೇಕೆನ್ಸಿಗಳು ಹಾಕಿದರೆ ನಿಮ್ಮದು ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಿಮ್ಗೆ ಯಾವ ಡಿಸ್ಟ್ರಿಕ್ಟ್ ಬೇಕೋ ಆ ಡಿಸ್ಟ್ರಿಕ್ಗೆ ನೀವು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಇಲ್ಲಿ ಪೋಸ್ಟ್ ಸೆಲೆಕ್ಷನ್ ಅಂತ ಬರುತ್ತೆ. ಆ ಪೋಸ್ಟ್ನ ಸೆಲೆಕ್ಷನ್ ಆದಮೇಲೆ ಇಲ್ಲಿ ನ್ಯೂಟ್ರಲ್ ಆಗಿ ಏನಪ್ಪ ಅಂದರೆ ನಿಮ್ಮದು ಕ್ಯಾಟಗರಿ ವೈಸ್ ಎಷ್ಟು ಅಮೌಂಟ್ನ ಪೇ ಮಾಡಬೇಕು.
ಜನರಲ್ ಕ್ಯಾಟಗರಿ ಆದರೂ ಅವ್ರಿಗೆ ಏನಪ್ಪ ಅಂದ್ರೆ 705 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. SC/ST ಕ್ಯಾಟಗರಿ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳಿಗೆ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಕೂಡ ಇರುತ್ತೆ. ನೀವು ಅದನ್ನ ನೋಡ್ತಾ ಇರಬಹುದು. ಇಲ್ಲಿ ನನಗೆ ಎಷ್ಟಪ್ಪ ಅಂದ್ರೆ 705 ರೂಪಾಯಿ ಅಮೌಂಟ್ನ ಪೇಮೆಂಟ್ ತೋರಿಸ್ತಾ ಇದೆ. ಅಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಡು ಡಿಕ್ಲರೇಷನ್ ತೋರಿಸ್ತಾ ಇದೆ. ನೀವು ಇಲ್ಲಿ ಡಿಕ್ಲರೇಷನ್ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಮಾಡಾದ್ಮೇಲೆ ಇಲ್ಲಿ ಪ್ರಿಂಟ್ ಡ್ರಾಫ್ಟ್ ಅಪ್ಲಿಕೇಶನ್ ಅಂದ್ರೆ ನಿಮ್ದು ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ನಿಮ್ದು ಡ್ರಾಫ್ಟ್ ಪ್ರಿಂಟ್ ಅಪ್ಲಿಕೇಶನ್ ಯಾವ ತರ ಶೋ ಆಗೋದು ಕೂಡ ಅವರು ತೋರಿಸ್ತಾ ಇರ್ತಾರೆ. ಹಾಗಾಗಿ ನೀವು ಕಂಪಲ್ಸರಿ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ನಿಮ್ದು ಡ್ರಾಫ್ಟ್ ಅಪ್ಲಿಕೇಶನ್ ಫಾರ್ಮ್ ಕಂಪಲ್ಸರಿ ನೋಡ್ಕೋಬೇಕು. ನಾನಿವಾಗ ಅಪ್ಲಿಕೇಶನ್ ಡ್ರಾಫ್ಟ್ ಪ್ರಿಂಟ್ ಅಲ್ಲಿ ಶೋ ನೋಡ್ತಿದ್ದೀನಲ್ವಾ, ಅದೇ ನೀವು ಡ್ರಾಫ್ಟ್ ಪ್ರಿಂಟ್ ಅಪ್ಲಿಕೇಶನ್ ಅಂತಾರೆ. ಅದನ್ನ ಕ್ಲಿಕ್ ಮಾಡ್ಕೊಂಡು ನೋಡ್ಕೋಬಹುದು. ಎಲ್ಲ ಕಡೆ ಇದೆ ಅಂತ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗ್ಬೋದು. ಓಕೆನಾ, ಇಲ್ಲ ಡ್ರಾಫ್ಟ್ ಪ್ರಿಂಟ್ ಅಪ್ಲಿಕೇಶನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನೋಡ್ಕೊಂಡು ನಮಗೆ ನೆಕ್ಸ್ಟ್ ಪ್ರೋಸೆಸ್ ತೋರಿಸ್ತಾ ಇದ್ದೀನಿ. ಆಮೇಲೆ ಕೆಳಗಡೆ ಇಲ್ಲಿ ಅದನ್ನ ನೋಡಿ ಆದ್ಮೇಲೆ ಕೆಳಗಡೆ ಚಿಕ್ಕದಾಗಿ ಏನಪ್ಪ ಬಾಕ್ಸ್ ಇರುತ್ತೆ. ಐ ಹಿಯರ್ ಬೈ ಡಿಕ್ಲೇರ್ ದಟ್ ಆಲ್ ದ ಇನ್ಫಾರ್ಮೇಶನ್ ಪ್ರೊವೈಡೆಡ್ ಬೈ ಮೀ ಟ್ರೂ ಅಂಡ್ ಕರೆಕ್ಟ್. ಅಂದ್ರೆ ನಾವು ಕೊಟ್ಟಿರುವಂಥ ಎಲ್ಲ ಡೀಟೇಲ್ಸ್ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಕರೆಕ್ಟ್ ಆಗಿದೆ, ಹಾಗೆ ಎಲ್ಲ ಸತ್ಯವಿದೆ ಅಂದ್ಕೊಂಡು ನಾನು ಡಿಕ್ಲರೇಷನ್ ಬಾಕ್ಸ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ಅಂದ್ಕೊಂಡು ನೀವೇನಪ್ಪ ಕೊಡಬೇಕು. ಇನ್ ಕೇಸ್ ಯಾವುದೇ ಒಂದು ರಾಂಗ್ ಡಾಕ್ಯುಮೆಂಟ್ ಇನ್ಫಾರ್ಮೇಶನ್ ಕೊಟ್ಟರು ನೀವು ಇನ್ ಕೇಸ್ ಜಾಬ್ ಸೆಲೆಕ್ಷನ್ ಆದರೂ ಕೂಡ ಏನಪ್ಪ ಅಂದ್ರೆ ನಿಮ್ದು ಡಿಸ್ಕ್ವಾಲಿಫೈ ಮಾಡ್ತಾ ಹೋಗ್ತಾರೆ. ಓಕೆನಾ, ಹಾಗಾಗಿ ನೀವು ಕೊಡುವಂಥ ಎಲ್ಲ ಡೀಟೇಲ್ಸ್ನ ಕರೆಕ್ಟ್ ಆಗಿರಬೇಕು. ಹಾಗೆ ಎಲ್ಲ ನಾನು ಬಾಕ್ಸ್ನ ಕ್ಲಿಕ್ ಮಾಡ್ಕೊಂಡು ನಾನು ಏನಪ್ಪ ಅಂದ್ರೆ ಇಲ್ಲಿ ಅಕ್ಸೆಪ್ಟ್ ಅಂತ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಕನ್ಫರ್ಮೇಷನ್ ಕೂಡ ಕೇಳ್ತಾ ಇದ್ದಾರೆ. ಹಾಗಾಗಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ನಿಮ್ದು ಕನ್ಫರ್ಮೇಷನ್ ಕೂಡ ನೋಡ್ತಾ ಹೋಗಬೇಕು. ಇಲ್ಲಿ ಎಸ್ ಕನ್ಫರ್ಮ್ ಕೊಟ್ಟಿದೆ, ನಿಮ್ದು ಅಪ್ಲಿಕೇಶನ್ ಫೈನಲಿ ಸಬ್ಮಿಟ್ ಆಗುತ್ತೆ. ಯಾವುದೇ ಕಾರಣ ಎಡಿಟ್ ಮಾಡೋ ಆಪ್ಷನ್ ಕೂಡ ಇರೋದಿಲ್ಲ. ಹಾಗಾಗಿ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲ ನಾನು ಎಡಿಟ್ ಮಾಡಬೇಕು, ನನಗೇನು ಡೌಟ್ ಇದೆಯಪ್ಪ ಅಂದರೆ ನೋ ಗೋ ಬ್ಯಾಕ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ನೀವು ಗೋ ಬ್ಯಾಕ್ ಹೋಗ್ತೀರಾ, ನೋಡ್ಕೊಂಡು ನೀವು ಸಬ್ಮಿಟ್ ಮಾಡ್ತಾ ಹೋಗ್ಬೇಕು. ನಾನು ಇಲ್ಲಿ ಸಬ್ಮಿಟ್ ಮಾಡಿದ್ದೀನಿ. ಸಬ್ಮಿಟ್ ಮಾಡಾದ್ಮೇಲೆ ಏನಪ್ಪ ಅಂದರೆ ಮತ್ತೆ ನನಗೆ ಯಾವುದೇ ಥರ ಕರೆಕ್ಷನ್ ಮಾಡೋ ಆಪ್ಷನ್ ಕೂಡ ಇರೋದಿಲ್ಲ. ಈಗ ಸಬ್ಮಿಟ್ ಮಾಡಾದ್ಮೇಲೆ ಈಗ ಪೇಮೆಂಟ್ ಆಪ್ಷನ್ ಇರುತ್ತೆ. ಆ ಪೇಮೆಂಟ್ನ ಯಾವ ಥರ ಮಾಡೋದು ಕೂಡ ನಿಮಗೆ ಈಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ಪೇಮೆಂಟ್ ಬಗ್ಗೆ ಮಾಹಿತಿನ ಕೊಟ್ಟಿದ್ದಾರೆ. ಇಲ್ಲಿ ನಮ್ದು ಎಷ್ಟಪ್ಪ ಅಂದರೆ ನಮ್ದು ಏನಪ್ಪ ಅಂದ್ರೆ ಕ್ಯಾಂಡಿಡೇಟ್ ನೇಮ್ ಆಗಿರ್ಬೋದು, ಅಪ್ಲಿಕೇಶನ್ ಫೀಸ್ ನಂಬರ್ ಆಗಿರ್ಬೋದು, ಹಾಗೆ ಎಷ್ಟು ಅಮೌಂಟ್ ಪೇ ಮಾಡೋಕ್ಕೂ ಎಲ್ಲ ಕೂಡ ಇಲ್ಲಿ ಆಟೋಮೆಟಿಕಾಗಿ ಶೋ ಆಗ್ತಿರುತ್ತೆ. ಕೆಳಗಡೆ ಇಲ್ಲಿ ಕ್ಲಿಕ್ ಟು ಮೇಕ್ ಪೇಮೆಂಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅದ್ರ ಮುಖಾಂತರ ನೀವು ಅಮೌಂಟ್ನ ಪೇ ಮಾಡ್ತಾ ಹೋಗಬೇಕು. ನಾನು ಅದನ್ನು ಕ್ಲಿಕ್ ಮಾಡಿಕೊಂಡು ಪ್ರೊಸೀಡ್ ಟು ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಎಸ್ ಪೇ ನಾವು ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಓಕೆನಾ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಪೇ ಮಾಡೋದು ಯಾವ ಥರ ಅಂತ ಈಗ ತೋರಿಸ್ತಾ ಹೋಗ್ತೀನಿ. ಪೇ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನಿಮಗೆ ಕೆ ಏನಪ್ಪ ಅಂದ್ರೆ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ಕೆ ಅವ್ರದ್ದು ಮುಖಾಂತರ ಅಮೌಂಟ್ನ ಪೇ ಮಾಡಬೇಕು. ಅದು ಬಂದು HDFC ಬ್ಯಾಂಕ್ ಅಂತ ಶೋ ಆಗ್ತಾ ಇದೆ. ನೀವು ಯಾವ ಥರ ಪೇ ಮಾಡೋಕ್ಕಪ್ಪ ಅಂದರೆ ಇಲ್ಲಿ HDFC ಬ್ಯಾಂಕ್ ಇದೆ, ಆಮೇಲೆ UPI ಇದೆ, ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ, ಭೀಮ್ ಆ್ಯಪ್, ಕ್ರೆಡಿಟ್ UPI ಇದೆ. ನೀವು ಯಾವ್ದ್ರ ಮುಖಾಂತರ ಕೂಡ ನೀವು ಪೇಮೆಂಟ್ ಮಾಡ್ತಾ ಹೋಗ್ಬೋದು. ನನ್ನ ಸಜೆಷನ್ ಏನಪ್ಪಾ ಅಂದ್ರೆ ನೀವು ಬೆಟರ್ UPI ಮುಖಾಂತರ ಪೇ ಮಾಡಿದ್ರೆ ಬೆಟರ್ ಅನ್ಸುತ್ತೆ. ಓಕೆನಾ, ಹಾಗಾಗಿ ನೀವು ಯಾವುದೇ ಒಂದು ಅಪ್ಲಿಕೇಶನ್ ಆಗಿರೋ ಕೂಡ ನೀವು ಫೋನ್ ಪೇ ಇಲ್ಲ UPI ಮುಖಾಂತರ ಪೇ ಮಾಡಿದ್ರೆ ಬೆಟರ್ ಅನ್ಸುತ್ತೆ. ಓಕೆ, ನೀವು ಫೋನ್ ಪೇ ಮುಖಾಂತರ ನೀವು ಸೆಲೆಕ್ಟ್ ಮಾಡ್ಕೊಂಡು ನೀವು ಅಮೌಂಟ್ನ ಪೇ ಮಾಡ್ತಾ ಹೋಗ್ಬೋದು. ಓಕೆ, ಇದಿಷ್ಟು ಏನಪ್ಪ ಅಂದ್ರೆ ಈ ತರ ನೀವು ಅಪ್ಲಿಕೇಶನ್ ಫಾರ್ಮ್ ಆಗ್ತಾ ಹೋಗ್ಬೇಕು. ಇನ್ ಕೇಸ್ ಇದರಲ್ಲಿ ಏನೋ ಡೌಟ್ ಇದ್ರೆ, ಯಾವುದೇ ಒಂದು ನಿಮ್ಗೆ ಏನೋ ಯಾರು ಬಂತಿದ್ರೆ OTP ಬರಲಿಲ್ಲ ಅಂದ್ರೆ ನನ್ನ ಪರ್ಸನಲ್ ಕಾಂಟ್ಯಾಕ್ಟ್ ಮಾಡಿ. ನಮಗೆ ಯಾವ ತರ ಅಪ್ಲಿಕೇಶನ್ ಆಗೋ ಕೂಡ ನಿಮಗೆ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತೋರಿಸ್ತಾ ಹೋಗ್ತೀನಿ. ಓಕೆ, ಇದಿಷ್ಟು ಈ ವಿಡಿಯೋ ಬಗ್ಗೆ ಮಾಹಿತಿ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಇಷ್ಟು ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.